ಇವತ್ತು ಮನೆಯೆಲ್ಲ ಸಡಗರ ಸಂಭ್ರಮದಿಂದ ಕೂಡಿತ್ತು. ಮನೆಯಲ್ಲಿ ಮದುವೆಯ ವಾತಾವರಣವಿತ್ತು. ನನ್ನ ಹೆಸರು ರೂಪಾಲಿ. ಇನ್ನೆರಡು ದಿನಗಳಲ್ಲಿ ನನ್ನ ಗಂಡನ ತಂಗಿ ಸೀತಾಳ ಮದುವೆ ಇತ್ತು. ಇಂದು ಸಂಗೀತ ಕಾರ್ಯಕ್ರಮವಿದ್ದು ಮದುವೆಯ ಗಡಿಬಿಡಿಯಲ್ಲಿ ನನಗೆ ಪಾರ್ಲರ್ಗೆ ಹೋಗಲು ಸಹ ಟೈಮ್ ಸಿಗಲಿಲ್ಲ. ಈಗ ನನಗೆ ನಾನೇ ಮೇಕಪ್ ಮಾಡಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದೆ. ಆದರೆ ನನಗೆ ಮೇಕಪ್ ಯಾವ ರೀತಿ ಮಾಡಿಕೊಳ್ಳಬೇಕೆಂದು ಗೊತ್ತಿಲ್ಲ. ಅದಕ್ಕಾಗಿ ನಾನು ಲೈಟಾಗಿ ಮೇಕಪ್ ಮಾಡಿಕೊಂಡೆ ಮತ್ತು ಹಳದಿ ಬಣ್ಣದ ಸೂಟ್ ಧರಿಸಿ ಕಿವಿಗೆ ದೊಡ್ಡ ಕಿವಿಯೋಲೆಯನ್ನು ಹಾಕಿಕೊಂಡೆ. ಹೆಚ್ಚಾಗಿ ಮೇಕಪ್ ಮಾಡಿಕೊಳ್ಳದಿದ್ದರಿಂದ ಕೂದಲನ್ನು ಸಿಂಪಲ್ ಆಗಿ ಇಳಿಬಿಟ್ಟೆ. ಹಳದಿ ಬಣ್ಣದ ಸೂಟ್ ನನಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು. ನಂತರ ನನ್ನ ಗಂಡ ಸಾಹಿಲ್ ರೂಮಿಗೆ ಬಂದರು. ಅವರು ನನ್ನನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಸೋ ಬ್ಯೂಟಿಫುಲ್ ಎಂದರು. ನನಗೆ ತುಂಬ ಮುಜುಗರವಾಯಿತು. ನಾನು ವಿಷಯವನ್ನು ಮರೆಮಾಚಿ ಏನಾದರೂ ಕೆಲಸವಿತ್ತಾ ಎಂದು ಕೇಳಿದೆ. ಓ, ನಾನು ಮರೆತೇ ಹೋಗಿದ್ದೆ, ಚಿಕ್ಕಮ್ಮ ನಿನ್ನನ್ನು ಕರೆಯುತ್ತಿದ್ದ. ಆಗ ನಾನು ಹೇಳಿದೆ, ಸರಿ ನೀವು ಹೋಗಿ ನಾನು ಬರುತ್ತೇನೆ ಎಂದೆ. ಸಾಹಿಲ್ ಹೊರಡುವಾಗ ಇನ್ನೊಮ್ಮೆ ನನ್ನನ್ನು ಪ್ರೀತಿಯ ಕಣ್ಣುಗಳಿಂದ ಹಿಂತಿರುಗಿ ನೋಡಿದರು. ನಾನು ಸಾಹಿಲ್ನನ್ನು ನೋಡಿ ಮುಗುಳ್ನಕ್ಕೆ ಮತ್ತು ಚಿಕ್ಕತ್ತೆಯನ್ನು ನೋಡಲು ಹೊರಟೆ. ಚಿಕ್ಕತ್ತೆ ನನ್ನನ್ನು ನೋಡಿ, ಇವತ್ತು ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು ಹೇಳಿದರು. ಅಷ್ಟರಲ್ಲಿ ಸೀತಾ ಮತ್ತು ಅತ್ತೆ ವಿಮಲಾ ಕೂಡ ಬಂದರು. ಸೀತಾ ಪಾರ್ಲರ್ನಿಂದ ತಯಾರಾಗಿ ಬಂದಿದ್ದಳು. ಅವಳು ಕಡು ಕೆಂಪು ಬಣ್ಣದ ಲೆಹಂಗಾವನ್ನು ಹಾಕಿದ್ದಳು ಮತ್ತು ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದಳು. ಚಿಕ್ಕಮ್ಮ ನನ್ನನ್ನು ಹೀಗೆ ಹೊಗಳುತ್ತಿರುವುದು ಸೀತಾಗೆ ಇಷ್ಟವಾಗಲಿಲ್ಲ. ಸೀತಾ ನನ್ನನ್ನು ದುರುಗುಟ್ಟಿ ನೋಡುತ್ತಿದ್ದಳು. ನಾನು ಪಾರ್ಲರ್ನಿಂದ ತಯಾರಾಗಿ ಬಂದರೂ ಚಿಕ್ಕಮ್ಮ ನನ್ನನ್ನು ಹೊಗಳುತ್ತಿಲ್ಲ, ಬದಲಿಗೆ ಅತ್ತಿಗೆ ಮನೆಯಲ್ಲಿ ರೆಡಿಯಾದರೂ ಅವರನ್ನು ಚಿಕ್ಕಮ್ಮ ಹೊಗಳುತ್ತಿದ್ದಾರೆ ಎಂದು ಮನದಲ್ಲೇ ಅಂದುಕೊಂಡೆ. ಸೀತಾ ಹೀಗೆ ನನ್ನನ್ನು ನೋಡುತ್ತಿರುವುದರಿಂದ ನನಗೆ ತುಂಬ ವಿಚಿತ್ರವೆನಿಸಿತು. ಆಗ ನಾನು ಸೀತಾಗೆ ಹೇಳಿದೆ, ಸೀತಾ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀಯಾ. ಸೀತಾ ಥ್ಯಾಂಕ್ಸ್ ಎಂದು ಹೇಳಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದಳು. ಆಗ ಚಿಕ್ಕತ್ತೆ ಸಂಗೀತ ಕಾರ್ಯಕ್ರಮಕ್ಕೆ ಬರುವಂತೆ ನನ್ನನ್ನು ಕೇಳಿದಳು. ನಾನು ಚಿಕ್ಕತ್ತೆಯ ಜೊತೆ ಸಂಗೀತ ಕಾರ್ಯಕ್ರಮಕ್ಕೆ ಹೊರಟೆ. ನೆರೆಹೊರೆಯ ಹೆಂಗಸರೆಲ್ಲ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದ್ದರು ಮತ್ತು ಎಲ್ಲರೂ ಡ್ಯಾನ್ಸ್ ಮಾಡುವುದರಲ್ಲಿ ಮಗ್ನರಾಗಿದ್ದರು. ನಾನು ಸಹ ತುಂಬ ಎಕ್ಸೈಟ್ ಆಗಿದ್ದೆ, ಏಕೆಂದರೆ ನನಗೂ ಸಹ ಇದೆಲ್ಲವೂ ತುಂಬ ಖುಷಿ ಕೊಡುತ್ತಿತ್ತು. ಗ್ರೂಪ್ ಡ್ಯಾನ್ಸ್ ಮಾಡುವುದೆಂದರೆ ನನಗೂ ತುಂಬ ಇಷ್ಟವಾಗಿತ್ತು. ಮೊದಲು ಡೋಲು, ಹಾಡು, ಕುಣಿತ, ನಂತರ DJ ಸಾಂಗ್ನಲ್ಲಿ ಹೆಂಗಸರೆಲ್ಲ ಒಬ್ಬೊಬ್ಬರೇ ಡ್ಯಾನ್ಸ್ ಮಾಡುತ್ತಾ ನನ್ನ ಪಾದಗಳು ಊದಿಕೊಂಡವು. ಇದುವರೆಗೂ ನಾನು ಸೋಲೋ ಡ್ಯಾನ್ಸ್ ಮಾಡಿರಲಿಲ್ಲ. ಗ್ರೂಪ್ ಡ್ಯಾನ್ಸ್ನಲ್ಲಿ ಯಾರು ಹೇಗೆ ಡ್ಯಾನ್ಸ್ ಮಾಡುತ್ತಾರೆಂದು ಯಾರೂ ನೋಡುವುದಿಲ್ಲ. ಆದರೆ ಸೋಲೋ ಡ್ಯಾನ್ಸ್ ಎಂದರೆ ಅದು ತುಂಬ ಜನರ ಮುಂದೆ ನಾನು ಡ್ಯಾನ್ಸ್ ಮಾಡುವುದಿಲ್ಲ ಎಂದು ಮನದಲ್ಲೇ ಅಂದುಕೊಂಡೆ. ಆದರೆ ಬಲವಂತವಾಗಿ ನನ್ನನ್ನು ಡ್ಯಾನ್ಸ್ ಮಾಡಲು ಕರೆದುಕೊಂಡು ಹೋದರು. ನಾನು ಮನಸ್ಸಿಗೆ ಬಂದಂತೆ ಕುಣಿದು ಕುಪ್ಪಳಿಸಿದೆ. ಎಲ್ಲರೂ ಚಪ್ಪಾಳೆ ತಟ್ಟಿದರು ಮತ್ತು ನನ್ನನ್ನು ಹೊಗಳಿದರು ಮತ್ತು ಎಲ್ಲರೂ ರೂಪಾಲಿ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಎಂದು ಹೇಳುತ್ತಿದ್ದರು. ಅತ್ತೆ ಕೂಡ ಸನ್ನೆ ಮಾಡಿ ರೂಪಾಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ ಎಂದು ಹೇಳಿದರು. ಇದನ್ನೆಲ್ಲ ಕೇಳಿ ನನಗೆ ತುಂಬ ಖುಷಿಯಾಯಿತು. ನಾನು ಎಲ್ಲರೂ ಮೆಚ್ಚುವಂತೆ ಡ್ಯಾನ್ಸ್ ಮಾಡುತ್ತೇನೆಂದು ನನಗೆ ಗೊತ್ತಿರಲಿಲ್ಲ. ನಂತರ ನಾನು ಸೀತಾಳ ಪಕ್ಕದಲ್ಲಿ ಹೋಗಿ ಕುಳಿತೆ ಮತ್ತು ಸೀತಾಳ ಡ್ರೆಸ್ ಹಿಂದಿನಿಂದ ಓಪನ್ ಆಗಿತ್ತು. ಸೀತಾ ಹೇಳಿದ್ಲು, ನೋ ಪ್ರಾಬ್ಲಮ್ ಅತ್ತಿಗೆ, ಇದು ಇಂದಿನ ಫ್ಯಾಷನ್. ಆಗ ನಾನಂದುಕೊಂಡೆ, ಸ್ಟೆಪ್ ತೋರಿಸೋದು ಒಂದು ಫ್ಯಾಷನ್ನಾ, ತುಂಬ ವಿಚಿತ್ರ. ನನಗೆ ನನ್ನ ಮದುವೆಯ ನೆನಪಾಯಿತು. ಮದುವೆಗೂ ಮುನ್ನವೇ ನನ್ನ ಲೆಹಂಗಾ ರೆಡಿಯಾಗಿತ್ತು. ಆಗ ಅತ್ತೆ ಆ ಲೆಹಂಗಾವನ್ನು ನೋಡಿ ಸಿಟ್ಟು ಮಾಡಿಕೊಂಡಿದ್ದರು ಮತ್ತು ನನಗೆ ಕಾಲ್ ಮಾಡಿ, ಲೆಹಂಗಾದ ಮೇಲೆ ಬ್ಲೌಸ್ ಯಾಕೆ ಮಾಡಿಸಿದ್ದೀರಾ, ಕುರ್ತಿನೇ ಇಲ್ಲವಲ್ಲ. ಆಗ ನಾನು ಹೇಳಿದೆ, ಲೆಹಂಗಾವನ್ನು ಎಲ್ಲರೂ ನೋಡಿದ್ದಾರೆ, ಇದಕ್ಕೆ ಕುರ್ತಿ ಚೆನ್ನಾಗಿ ಕಾಣುವುದಿಲ್ಲ, ಬ್ಲೌಸ್ ಮಾತ್ರ ಇರಲಿ ಎಂದು ಹೇಳಿದ್ದಾರೆ. ಆಗ ಅತ್ತೆ ಸಿಟ್ಟಿನಿಂದ ಫೋನ್ ಡಿಸ್ಕನೆಕ್ಟ್ ಮಾಡಿದರು. ನಂತರ ಸಾಹಿಲ್ ಕಾಲ್ ಮಾಡಿ, ಲೆಹಂಗಾಗೆ ಬ್ಲೌಸ್ ಯಾಕೆ, ಅಮ್ಮ ಸಿಟ್ಟು ಮಾಡಿಕೊಂಡಿದ್ದಾಳೆ ಎಂದು ಹೇಳಿದರು. ಆಗ ನಾನು ಸಾಹಿಲ್ಗೆ ಬ್ಲೌಸು ಮಾಡಿಸಲು ಕಾರಣವೇನೆಂದು ಹೇಳಿದೆ ಮತ್ತು ಈಗ ನನಗೆ ತುಂಬ ಸಿಟ್ಟು ಬಂತು. ನಾನು ಸಿಟ್ಟಿನಿಂದಲೇ ಹೇಳಿದೆ, ಬ್ಲೌಸನ್ನು ಮೈ ಕಾಣದಂತೆ ಹೊಲಿಸಲಾಗಿದೆ, ಅದೇನು ತೋಳಿಲ್ಲದ ದೊಡ್ಡ ಕುತ್ತಿಗೆಯ ಬ್ಲೌಸ್ ಏನೂ ಅಲ್ಲ. ಬ್ಲೌಸನ್ನು ಮುಚ್ಚಬಹುದಾದ ಲೆಹಂಗಾದ ದುಪ್ಪಟ್ಟ ಕೂಡ ಇದೆ. ಇಷ್ಟು ಸಮಸ್ಯೆ ಇದ್ದರೆ ಸೀರೆಗೆ ಬ್ಲೌಸ್ ಹೊಲಿಸಬೇಕೋ ಅಥವಾ ಕುರ್ತಿ ಹೊಲಿಸಬೇಕೋ ಹೇಳಿ. ನನ್ನ ಸಿಟ್ಟನ್ನು ನೋಡಿ ಸಾಹಿಲ್ ಹೇಳಿದ, ಇಲ್ಲ ಅಂಥದ್ದೇನೂ ಇಲ್ಲ, ಮಮ್ಮಿ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಮತ್ತು ನೀವು ಸಿಟ್ಟು ಮಾಡಿಕೊಳ್ಳಬೇಡಿ ಎಂದು ಹೇಳಿ. ಆದರೆ ನನಗೆ ತುಂಬ ಬೇಜಾರಾಗಿತ್ತು. ಇದ್ದಕ್ಕಿದ್ದಂತೆ ಹಾಡಿನ ಸೌಂಡ್ ಜೋರಾದ್ದರಿಂದ ನನಗೆ ಒಂದೇ ಸಲಕ್ಕೆ ಎಚ್ಚರವಾಯಿತು. ನಾನು ವಾಸ್ತವಕ್ಕೆ ಬಂದೆ. ಅತ್ತೆಯನ್ನು ನೋಡತೊಡಗಿದೆ. ಈಗ ಅತ್ತೆಗೆ ಮಗಳ ಬ್ಯಾಕ್ಲೆಸ್ ಡ್ರೆಸ್ ಕಾಣಿಸುತ್ತಿಲ್ಲವೇ. ಇಂದು ಅತ್ತೆಗೆ ನನ್ನ ಮನೆಯ ಮರ್ಯಾದೆ ಪ್ರಶ್ನೆ ಬರುತ್ತಿಲ್ಲ. ಅತ್ತೆಯಂದಿರು ತಮ್ಮ ಬೇಕು ಬೇಡಗಳನ್ನೆಲ್ಲ ತಮ್ಮ ಸೊಸೆಯ ಮೇಲೆ ಹೇರಲು ಪ್ರಯತ್ನಿಸುತ್ತಾರೆ ಮತ್ತು ಮದುವೆಗೂ ಮುಂಚೆಯೇ ಅವರನ್ನು ತಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಕ್ರಮೇಣ ಸಂಗೀತ ಕಾರ್ಯಕ್ರಮ ಮುಗಿದು ಎಲ್ಲರೂ ಅವರವರ ಮನೆಗೆ ಹೋದರು. ನಾನು ಸಹ ನನ್ನ ಕೆಲಸ ಮುಗಿಸಿ ಕೋಣೆಗೆ ಹೋಗುವಳಿದ್ದೆ. ಅಷ್ಟರಲ್ಲಿ ಚಿಕ್ಕತ್ತೆ ಸೀತಾಳ ಜೊತೆ ಮಾತನಾಡುತ್ತಿರುವುದನ್ನು ನೋಡಿದೆ. ಚಿಕ್ಕತ್ತೆ ನನ್ನ ಹೆಸರನ್ನು ಎತ್ತಿದಳು. ಚಿಕ್ಕತ್ತೆ ಬಾಯಲ್ಲಿ ನನ್ನ ಹೆಸರನ್ನು ಕೇಳಿ ನಾನು ಅಲ್ಲೇ ನಿಂತೆ. ಚಿಕ್ಕತ್ತೆ ಸೀತಾಳಿಗೆ ಹೇಳುತ್ತಿದ್ದಳು, ರೂಪಾಲಿ ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ ಮತ್ತು ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದಳು ಅಲ್ವಾ. ಅದಕ್ಕೆ ಸೀತಾ ಹೇಳಿದಳು,
ಚಿಕ್ಕಮ್ಮ ಅವಳನ್ನು ಸುಂದರಿ ಎಂದು ಕರೆಯಬೇಡಿ. ನಾನು ಸಾಮಾನುಗಳನ್ನು ತೆಗೆದುಕೊಳ್ಳುವ ನೆಪದಲ್ಲಿ ಚಿಕ್ಕಮ್ಮಳ ರೂಮಿಗೆ ಬಂದೆ. ಆಗ ಸೀತಾ ನನ್ನನ್ನು ನೋಡಿ ಸುಮ್ಮನಾದಳು. ನಾನು ಅವರಿಗೆ ಕ್ಷಮಿಸಿ ಎಂದು ಹೇಳಿ ಕೆಲವು ಸಾಮಾನುಗಳನ್ನು ತೆಗೆದುಕೊಂಡು ನನ್ನ ರೂಮಿಗೆ ಹೋದೆ. ನನಗೆ ಸೀತಾಳ ಮಾತಿನಿಂದ ಬೇಸರವಾಯಿತು. ಅವಳು ಸಹ ನನ್ನನ್ನು ನೋಡಿ ಅಸೂಯೆ ಪಟ್ಟುಕೊಳ್ಳುತ್ತಿದ್ದಳು. ಅವಳಿಗೆ ಬೇರೆಯವರಿಗೆ ಯಾರಾದರೂ ಹೊಗಳಿದರೆ ಸಹಿಸಿಕೊಳ್ಳಲಾಗುವುದಿಲ್ಲ. ಅಷ್ಟರಲ್ಲೇ ಸಾಹಿಲ್ ಕೂಡ ರೂಮಿಗೆ ಬಂದ. ಆಗ ನಾನು ಚಿಕ್ಕಮ್ಮ ಮತ್ತು ಸೀತಾಳ ನಡುವೆ ನಡೆದ ವಿಷಯವನ್ನು ಸಾಹಿಲ್ಗೆ ಹೇಳಿದೆ. ಸೀತಾ ಯಾಕೆ ನನ್ನನ್ನು ಕಂಡರೆ ಹೀಗೆ ಆಡುತ್ತಾಳೆ? ನಾನು ಅವಳ ಬಗ್ಗೆ ಯಾರ ಹತ್ತಿರವೂ ಕೆಟ್ಟದಾಗಿ ಹೇಳುವುದಿಲ್ಲ. ಆದರೆ ಅವಳೇಕೆ ಹೀಗೆ? ಮತ್ತು ನಿಮ್ಮ ಅಮ್ಮ ಇಂದು ಅವಳ ಡ್ರೆಸ್ ನೋಡಿಲ್ಲವೇ? ಮದುವೆಗೂ ಮುಂಚೆ ನನ್ನ ಡ್ರೆಸ್ ಬಗ್ಗೆ ತುಂಬ ಗಲಾಟೆ ಮಾಡಿದ್ದರು. ಮತ್ತು ಸೀತಾ ಕೂಡ ಲೆಹೆಂಗಾದ ಮೇಲೆ ಬ್ಲೌಸನ್ನೇ ಹಾಕಿದ್ದಾಳೆ. ಇದು ನಿಮಗೆ ಕಾಣಿಸುತ್ತಿಲ್ಲವೇ? ಆಗ ಸಾಹಿಲ್, ಇದೆಲ್ಲ ಬಿಟ್ಟು ಬಿಡು. ಸೀತಾಗೆ ನಿನ್ನ ಬಗ್ಗೆ ಅಸೂಯೆಯಾಗಿರಬೇಕು. ಅವಳು ಮದುವೆ ಹೆಣ್ಣಾದರೂ ಎಲ್ಲರೂ ನಿನ್ನನ್ನೇ ಹೊಗಳುತ್ತಿದ್ದಾರೆ ಎಂದರು. ಹಾಗಾದರೆ ಇದು ನನ್ನ ತಪ್ಪೆ ಎಂದು ಕೇಳಿದೆ. ಆಗ ಸಾಹಿಲ್ ಹೇಳಿದ, ಇದು ನಿನ್ನ ತಪ್ಪಲ್ಲ. ನೀನು ನನ್ನ ಬ್ಯೂಟಿಫುಲ್ ವೈಫ್. ಜನ ಏನು ಹೇಳುತ್ತಾರೋ ಅದಕ್ಕೆಲ್ಲ ನೀನು ತಲೆ ಕೆಡಿಸಿಕೊಳ್ಳಬೇಡ ಎಂದು ನಾನು ಮೊದಲೇ ಹೇಳಿದ್ದೆ. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡು ಎಂದು ಸಾಹಿಲ್ ನನಗೆ ಪ್ರೀತಿಯಿಂದ ವಿವರಿಸಿದ. ನನಗೆ ಸಾಹಿಲ್ನ ಮಾತು ಕೇಳಿ ನಗು ಬಂತು. ಆದರೆ ನಾನು ಮನದಲ್ಲೇ ಯೋಚಿಸತೊಡಗಿದೆ. ಮಗಳು ಮತ್ತು ಸೊಸೆಯ ನಡುವೆ ಯಾಕಿಷ್ಟು ತಾರತಮ್ಯ ಮಾಡುತ್ತಾರೆ? ಸೊಸೆಯು ಮಗಳಾಗಲು ಸಾಧ್ಯವಿಲ್ಲವೇ? ಜನರು ತಮ್ಮ ಸ್ವಾರ್ಥಕ್ಕಾಗಿ ಏಕೆ ಇತರರಿಗೆ ಕಷ್ಟ ನೀಡುತ್ತಾರೆ? ಚಿಕ್ಕ ಚಿಕ್ಕ ವಿಷಯಗಳಿಗೂ ಅಡ್ಡಿಪಡಿಸುತ್ತಾರೆ ಮತ್ತು ಅಪಹಾಸ್ಯ ಮಾಡುತ್ತಾರೆ. ಆದರೆ ನಾನು ನನ್ನ ಮನಸ್ಸಿನಿಂದ ಎಲ್ಲ ವಿಷಯಗಳನ್ನು ತೆಗೆದುಹಾಕುವುದು ಉತ್ತಮ ಎಂದು ಭಾವಿಸಿದೆ ಮತ್ತು ನಾನು ಮಾಡಿದ ಡ್ಯಾನ್ಸ್ ಬಗ್ಗೆ ಸಾಹಿಲ್ಗೆ ಹೇಳತೊಡಗಿದೆ. ಕೊನೆಗೂ ಮದುವೆ ದಿನ ಬಂದೇ ಬಿಟ್ಟಿತ್ತು. ಹಾಲ್ನಲ್ಲಿ ಮದುವೆ ಏರ್ಪಡಿಸಿದ್ದು. ನಾನು ಸಹ ಇವತ್ತು ಪಾರ್ಲರ್ಗೆ ಹೋಗಿ ರೆಡಿಯಾದೆ. ತಿಳಿ ನೀಲಿ ಬಣ್ಣದ ಲೆಹಂಗಾ ಹಾಕಿದ್ದೆ. ಅದರ ಮೇಲೆ ಗುಲಾಬಿ ಬಣ್ಣದ ಸ್ಕಾರ್ಫ್ ತೊಟ್ಟಿದ್ದೆ. ತಿಳಿ ನೀಲಿ ಬಣ್ಣದ ಲೆಹಂಗಾ ನನ್ನ ಮೈಗೆ ಒಪ್ಪುತ್ತಿತ್ತು. ಸಾಹಿಲ್ ನನ್ನನ್ನು ಪಾರ್ಲರ್ನಿಂದ ಪಿಕ್ ಮಾಡಲು ಹೋದಾಗ, ನೀನು ಅಪ್ಸರೆಯಂತೆ ಕಾಣುತ್ತಿದ್ದೀಯ ಎಂದು ಹೇಳಿದ. ಹಾಗೆ ನಾನು ಕೇಳಿದೆ, ಇದು ನಿನ್ನ ಮನಸ್ಸಿನಿಂದ ಬರುತ್ತಿದೆಯಾ? ಆಗ ಸಾಹಿಲ್ ಹೇಳಿದ, ನಾನು ನಿಜ ಹೇಳುತ್ತಿದ್ದೇನೆ. ನೀನು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯ. ನಿನಗೆ ಗೊತ್ತಾ, ಪಾರ್ಲರ್ಗೆ ಬಂದಿದ್ದ ಇತರೆ ಹೆಂಗಸರು ಸಹ ನಿನ್ನ ಸೌಂದರ್ಯದ ಬಗ್ಗೆ ಮಾತನಾಡುತ್ತಿದ್ದರು. ಆದ್ದರಿಂದ ನಾನು ನಿಜ ಹೇಳುತ್ತಿದ್ದೇನೆ ಎಂದು ನಂಬಬಹುದು. ನನಗೆ ಸಾಹಿಲ್ನ ಮಾತು ಕೇಳಿ ಸಂಕೋಚವಾಯಿತು. ಸಾಹಿಲ್ ಡ್ರೈವಿಂಗ್ ಮಾಡುತ್ತಿರುವಾಗ ಕೂಡ ಕನ್ನಡಿಯಲ್ಲಿ ಮತ್ತೆ ಮತ್ತೆ ನನ್ನನ್ನೇ ನೋಡುತ್ತಿದ್ದ. ಸಾಹಿಲ್ ಹೀಗೆ ನೋಡುತ್ತಿರುವುದರಿಂದ ನನಗೆ ತುಂಬ ನಾಚಿಕೆಯಾಯಿತು. ನಾವು ಹಾಲನ್ನು ತಲುಪಿದೆವು. ಮದುವೆಗೆ ತುಂಬ ಜನ ನೆರೆದಿದ್ದರು. ಸಾಹಿಲ್ನ ಆಫೀಸ್ ಫ್ರೆಂಡ್ಸ್ ಸಹ ತಮ್ಮ ಕುಟುಂಬ ಸಮೇತರಾಗಿ ಬಂದಿದ್ದರು. ಸಾಹಿಲ್ ಎಲ್ಲರಿಗೂ ನನ್ನನ್ನು ಪರಿಚಯಿಸಿದ. ಎಲ್ಲರೂ ನನ್ನನ್ನು ನೋಡಿ ತುಂಬ ಖುಷಿಪಟ್ಟರು. ನನಗೂ ಸಹ ಅವರನ್ನು ಭೇಟಿ ಮಾಡಿ ಖುಷಿಯಾಯಿತು. ಸಾಹಿಲ್ನ ಫ್ರೆಂಡ್ಸ್ ಹೆಂಡತಿಯರೆಲ್ಲರೂ ನನ್ನನ್ನು ಹೊಗಳುತ್ತಿದ್ದರು. ಅವರು ಹೊಗಳುತ್ತಿರುವುದರಿಂದ ಸಂತೋಷದ ನವಿಲುಗರಿ ನನ್ನೊಳಗೆ ಕುಣಿಯುತ್ತಿತ್ತು. ನಾನು ಎಲ್ಲರಿಗೂ ಧನ್ಯವಾದ ಹೇಳಿದೆ. ಯಾವ ಮಹಿಳೆಗೆ ತಾನೇ ಹೊಗಳಿಕೆ ಇಷ್ಟವಾಗುವುದಿಲ್ಲ? ಸೀತಾ ಕೂಡ ಪಾರ್ಲರ್ನಿಂದ ರೆಡಿಯಾಗಿ ಬಂದಿದ್ದಳು. ಗಾಢ ಕೆಂಪು ಬಣ್ಣದ ಲೆಹಂಗಾವನ್ನು ಧರಿಸಿದ್ದಳು. ಅವಳು ಕೂಡ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ನನ್ನನ್ನು ನೋಡಿದ ತಕ್ಷಣ ಅವಳ ವರ್ತನೆ ಬದಲಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಮದುವೆಯ ಮೆರವಣಿಗೆ ವಿಜೃಂಭಣೆಯಿಂದ ಬಂದಿತ್ತು. ರಿಬ್ಬನ್ ಕತ್ತರಿಸಲಾಯಿತು. ಈಗ ವರನ ಆರತಿಯ ಸರದಿ ಬಂದಿತ್ತು. ಈ ಸಂದರ್ಭದಲ್ಲಿ ವರನನ್ನು ಮಣೆಯ ಮೇಲೆ ನಿಲ್ಲಿಸಿ ಆರತಿಯನ್ನು ಮಾಡಲಾಗುತ್ತದೆ. ಈ ಆಚರಣೆಯನ್ನು ಬಾಗಿಲ ಮುಂದೆ ಮಾಡಲಾಗುವುದು. ಆದರೆ ಅತ್ತೆ ಮನೆಯಿಂದ ಆರತಿ ತಟ್ಟೆಯನ್ನು ತರಲು ಮರೆತಿದ್ದರು. ಅದು ವರನನ್ನು ಸ್ವಾಗತಿಸಲು ಮಾಡುವ ಮುಖ್ಯ ಆಚರಣೆಯಾಗಿತ್ತು. ಈಗ ಜನರೆಲ್ಲ ಗದ್ದಲ ಮಾಡಲು ಶುರು ಮಾಡಿದರು. ವರನ ತಾಯಿ ಮುಂದೆ ಬಂದು ಅತ್ತೆಗೆ ಹೇಳಿದರು, ಪರವಾಗಿಲ್ಲ ಅಕ್ಕ, ನೀವು ಆರತಿ ಸಾಮಾನುಗಳನ್ನು ಈಗ ತರಿಸಿ ಸ್ಟೇಜ್ ಮೇಲೆ ಆರತಿಯನ್ನು ಮಾಡಿಸಿದರಾಯಿತು. ಆಗ ಅತ್ತೆ ನಿಟ್ಟುಸಿರು ಬಿಟ್ಟರು ಮತ್ತು ಸಾಹಿಲ್ ಮನೆಗೆ ಹೋಗಿ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಬಂದರು. ವರನಿಗೆ ಆರತಿ ಮುಗಿದ ನಂತರ ಮದುವೆಯ ಇತರೆ ಆಚರಣೆಗಳು ಪ್ರಾರಂಭವಾಗುತ್ತವೆ. ಸಪ್ತಪದಿ ತುಳಿದ ನಂತರ ವಧು ಮತ್ತು ವರನ ಕಡೆಯವರು ರೆಸ್ಟ್ ತೆಗೆದುಕೊಳ್ಳುತ್ತಾರೆ. ಆಗ ವರನ ಅಮ್ಮ ಬಂದು ಹೇಳಿದರು, ಮಗಳೇ, ನಮ್ಮಲ್ಲಿ ಕೆಲವು ಹಾಸಿಗೆಗಳು ಕಡಿಮೆವೆ, ಸ್ವಲ್ಪ ಅರೇಂಜ್ ಮಾಡ್ತೀಯಾ? ಆಗ ನಾನು, ಸರಿ ಆಂಟಿ, ನೀವು ಕುಳಿತುಕೊಳ್ಳಿ ಎಂದು ಹೇಳಿ ಹಾಸಿಗೆಯನ್ನು ಅರೇಂಜ್ ಮಾಡಲು ಹೋದೆ ಮತ್ತು ಹಾಸಿಗೆ ಅರೇಂಜ್ ಮಾಡಿ ಹೇಳಿದೆ, ಆಂಟಿ ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಆಗ ಆಂಟಿ ನನಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟರು. ನಾನು ಗುಂಪು ಕಟ್ಟಿ ಮಾತನಾಡುತ್ತಿರುವ ನಮ್ಮ ಮನೆ ಹೆಂಗಸರು ಬಳಿ ಹೋಗಿ ಕುಳಿತೆ. ಆಗ ಅಲ್ಲಿ ಕುಳಿತಿದ್ದ ತಾರಾ ಅವರು ನನಗೆ ಸಂಬಂಧದಲ್ಲಿ ಅತ್ತಿಗೆ ಆಗಬೇಕು. ರೂಪಾಲಿ, ನನ್ನ ಜೊತೆ ಬಂದು ಕುಳಿತುಕೋ. ನಿನ್ನ ಮದುವೆ ನಂತರ ಈಗಲೇ ನಾನು ನಿನ್ನನ್ನು ಭೇಟಿಯಾಗುತ್ತಿರುವುದು. ಈಗ ಒಬ್ಬರನ್ನೊಬ್ಬರು ಭೇಟಿಯಾಗಬೇಕೆಂದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮವೇ ಬೇಕು. ಇಲ್ಲದಿದ್ದರೆ ಈ ದಿನಗಳಲ್ಲಿ ಯಾರಿಗೆ ಸಮಯ ಸಿಗುತ್ತದೆ? ಆಗ ನಾನು ಹೇಳಿದೆ, ನೀವು ಹೇಳುತ್ತಿರುವುದು ಸರಿ. ನೀವು ಮದುವೆಗೆ ಬಂದದ್ದು ಒಳ್ಳೆಯದಾಯಿತು. ನಿಮ್ಮನ್ನು ನೋಡಿ ನನಗೂ ತುಂಬ ಖುಷಿಯಾಯಿತು. ನಾವಿಬ್ಬರು ಸೀತಾಳ ಅತ್ತೆಯ ಬಗ್ಗೆ ಮಾತನಾಡುತ್ತಿದ್ದೆವು. ಸೀತಾಳತ್ತೆ ಎಷ್ಟೊಂದು ಒಳ್ಳೆಯವರು. ಆರತಿ ಮಾಡೋ ವಿಷಯದಲ್ಲಿ ಗಡಿಬಿಡಿಯಾಯಿತು. ಅವರಿಗೆ ಮಲಗಲು ಹಾಸಿಗೆಯೂ ಸಿಗಲಿಲ್ಲ. ಆದರೆ ಅವರು ಒಂದು ಮಾತನ್ನು ಹೇಳದೆ ಮೌನವಾಗಿದ್ದರು. ಆದರೆ ವಿಮಲಾ ಆಂಟಿ ನಿನ್ನ ಮದುವೆಯಲ್ಲಿ ಎಷ್ಟೊಂದು ಗಲಾಟೆ ಮಾಡಿದ್ದರು ಮತ್ತು ನಿಮ್ಮ ಮನೆಯವರಿಗೆ ಏನೇನೆಲ್ಲ ಹೇಳಿದರು, ನಿನಗೆ ನೆನಪಿದೆಯಾ ಎಂದು ಕೇಳಿದರು.
ಆಗ ನಾನು ಹೇಳಿದೆ, ನನಗೆ ಎಲ್ಲವೂ ನೆನಪಿದೆ, ಅದನ್ನು ನಾನು ಹೇಗೆ ಮರೆಯಲಿ ಎಂದೆ. ಮತ್ತು ಅದನ್ನು ನೆನಪಿಸಿಕೊಳ್ಳುತ್ತಲೇ ನನಗೆ ಬೇಸರವಾಯಿತು. ನನ್ನ ಮದುವೆಗೆ ಅಪ್ಪ ತಮ್ಮ ಶಕ್ತಿ ಮೀರಿ ಖರ್ಚು ಮಾಡಿದ್ದರು. ಸಾಯಿಲ್ನ ಮನೆಗೆ ಇಷ್ಟವಾದ ಕಾರು ಮತ್ತು ಫರ್ನಿಚರ್ ಮತ್ತು ವರನ ಪಾರ್ಟಿಗೆ ನೀಡಿದ ಬಟ್ಟೆ ಎಲ್ಲವೂ ಅವರ ಆಯ್ಕೆಯದಾಗಿತ್ತು. ಆದರೂ ಅತ್ತೆ ಮತ್ತು ಮಾವ ಪದೇ ಪದೇ ಅಪ್ಪನಿಗೆ ಫೋನ್ ಮಾಡಿ ಮದುವೆಯಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬರಬಾರದು ಎಂದು ಎಚ್ಚರಿಸುತ್ತಿದ್ದರು. ಅಪ್ಪ ನನ್ನ ಮದುವೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಹುಡುಗನ ಕಡೆಯವರು ಹೇಳಿದ ಹಾಗೆ ವ್ಯವಸ್ಥೆಯನ್ನು ಮಾಡಿದರು. ಆದರೂ ಅಪ್ಪ ಮದುವೆ ಹುಡುಗನ ಮನೆಯವರು ಪದೇ ಪದೇ ಎಚ್ಚರಿಸಿದ್ದರಿಂದ ಮದುವೆಯಲ್ಲಿ ಏನಾದರೂ ಲೋಪವಾಗುವುದೆಂದು ಹೆದರಿಕೊಳ್ಳುತ್ತಿದ್ದರು. ನಾನು ಮದುವೆ ದಿನ ಪಾರ್ಲರ್ನಿಂದಲೇ ಮದುವೆಯ ಹಾಲ್ಗೆ ಬಂದೆ. ಎಲ್ಲರೂ ಮದುವೆಯ ಮೆರವಣಿಗೆಗಾಗಿ ಕಾತುರದಿಂದ ಕಾಯುತ್ತಿದ್ದರು. ನಮ್ಮ ಮನೆಯವರೆಲ್ಲರೂ ಮದುವೆಯ ಮೆರವಣಿಗೆ ಬರುವಿಕೆಗಾಗಿ ಬಾಗಿಲಿನಲ್ಲಿ ನಿಂತು ಕಾಯುತ್ತಿದ್ದರು. ಎಲ್ಲ ಕಡೆಯಿಂದಲೂ ಅತಿಥಿಗಳು ಬರತೊಡಗಿದರು. ಸಾಯಿಲ್ ಮತ್ತು ನಾನು ಒಂದೇ ಊರಿನವರಾಗಿದ್ದರಿಂದ ಊರಿನವರೆಲ್ಲರಿಗೂ ಪರಸ್ಪರ ಪರಿಚಯವಿದ್ದಿತ್ತು. ಅಪ್ಪ ಮತ್ತು ಅಣ್ಣ ಮದುವೆಗೆ ಬಂದವರನ್ನು ಸ್ವಾಗತಿಸುವುದರಲ್ಲಿ ನಿರತರಾಗಿದ್ದರು. ನನ್ನ ತಂಗಿ ಜಾನಕಿಗೆ ಮದುಮಗನ ಶೂಗಳನ್ನು ಕದಿಯುವ ಅವಕಾಶ ಸಿಕ್ಕಿತ್ತು. ಅವಳು ಶೂಗಳನ್ನು ಕದಿಯಲು ದೊಡ್ಡ ಪ್ಲ್ಯಾನ್ ಮಾಡುತ್ತಿದ್ದಳು. ವರನ ಆರತಿಗೂ ಎಲ್ಲ ಸಿದ್ಧತೆಗಳನ್ನು ಮಾಡಲಾಯಿತು. ಆದರೆ ಮಣೆಯನ್ನು ಮನೆಯಲ್ಲೇ ಮರೆತು ಬಂದಿದ್ದರು. ಅತ್ತೆ ಈ ವಿಷಯದ ಬಗ್ಗೆ ತುಂಬ ಸಿಟ್ಟು ಮಾಡಿಕೊಂಡರು. ಅಳಿಯನ ಆರತಿಯಲ್ಲಿ ಒಂದು ಮಣೆ ಕೂಡ ತರುವಷ್ಟು ಬುದ್ಧಿವಂತಿಕೆ ಇಲ್ಲವೇ? ನಿಮಗೆ ಆಚಾರ ವಿಚಾರಗಳ ಬಗ್ಗೆ ಸ್ವಲ್ಪವೂ ತಿಳಿದಿಲ್ವಾ? ಮದುವೆಗೆ ಸರಿಯಾಗಿ ತಯಾರಿ ಮಾಡಿಕೊಳ್ಳಲಾಗದಿದ್ದರೆ ಮದುವೆ ಯಾಕೆ ಬೇಕಿತ್ತು? ಅತ್ತೆಯವರು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ನನ್ನ ಅತ್ತಿಗೆ, ತಂಗಿ ಮತ್ತು ಮದುವೆಗೆ ಬಂದವರೆಲ್ಲ ಮೌನವಾಗಿ ಅವರ ಮಾತನ್ನು ಕೇಳುತ್ತಿದ್ದರು. ಮದುವೆಗೆ ಬಂದ ಅತಿಥಿಗಳೆಲ್ಲ ಅವರನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಇದರಿಂದಾಗಿ ನಮ್ಮ ಮನೆಯವರಿಗೆ ತುಂಬ ಮುಜುಗರವಾಯಿತು. ಮದುವೆ ಮನೆಯ ವಾತಾವರಣ ಬದಲಾಯಿತು. ಅತ್ತೆ ನಿಲ್ಲಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಲ್ಲಿ ನಿಲ್ಲಲಾಗದೆ ನನ್ನ ತಂಗಿ ಜಾನಕಿ ತುಂಬ ಅಳುತ್ತಿದ್ದಳು. ಬಂದ ಎಲ್ಲ ಅತಿಥಿಗಳು ಅವರನ್ನೇ ನೋಡುತ್ತಿದ್ದರು. ಹೇಗೋ ಮಾಡಿ ಚಿಕ್ಕತ್ತೆ ಅವರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅತ್ತೆಯನ್ನು ಸಮಾಧಾನ ಮಾಡಿದರು. ಆಗ ಸದ್ದಿಲ್ಲದೆ ವರನ ಆರತಿ ನಡೆಯಿತು. ಆದರೆ ಈಗ ಮದುವೆಯಲ್ಲಿ ಯಾರಿಗೂ ಉತ್ಸಾಹ ಇರಲಿಲ್ಲ. ನನ್ನ ಅಣ್ಣ ಪಂಕಜ್ ಸಾಯಿಲ್ನನ್ನು ವೇದಿಕೆಗೆ ಕರೆದೊಯ್ದನು. ಸುತ್ತಲೂ ಮೌನ ಹರಡಿತು. ಅತ್ತೆಯ ಮಾತಿಗೆ ಎಲ್ಲರೂ ಆಶ್ಚರ್ಯಚಕಿತರಾದರು. ಅತಿಥಿಗಳ ಮುಂದೆ ಹುಡುಗಿ ಮನೆಯವರ ಮರ್ಯಾದೆ ಹೋಗುವಂತೆ ಮಾಡಿದರಲ್ಲ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಅತ್ತೆ ತಾವು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಡಲಿಲ್ಲ. ಪಂಕಜ್ನ ಗೆಳೆಯ ರವಿ ತನ್ನನ್ನು ತಾನು ತಡೆದುಕೊಳ್ಳಲಾಗದೆ ಪಂಕಜ್ಗೆ ಹೇಳುತ್ತಾನೆ, ಇಂಥ ಜನರಿಗೆ ನಿನ್ನ ತಂಗಿಯನ್ನು ಕೊಟ್ಟು ಏಕೆ ಮದುವೆ ಮಾಡುತ್ತಿದ್ದೀಯಾ? ಇವರು ತುಂಬ ಕೆಟ್ಟ ಜನರಾಗಿ ಕಾಣುತ್ತಾರೆ. ಆಗ ಪಂಕಜ್ ಹೇಳಿದ, ನಾವು ಅವರ ಬಗ್ಗೆ ಎಲ್ಲವನ್ನೂ ವಿಚಾರಿಸಿದ್ದೇವೆ. ಆದರೆ ಆ ಸಮಯದಲ್ಲಿ ಯಾರ ಬಾಯಲ್ಲೂ ಅವರ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಬಂದಿರಲಿಲ್ಲ. ಆಗ ರವಿ ಹೇಳಿದ, ನನಗೆ ಯಾವುದು ಸರಿ ಅನ್ನಿಸುತ್ತಿಲ್ಲ. ನೋಡು ಪಂಕಜ್, ನೀನು ನಿನ್ನ ತಂಗಿಯ ಬಗ್ಗೆಯೂ ಸ್ವಲ್ಪ ಯೋಚಿಸಬೇಕಿತ್ತು. ಆಗ ಪಂಕಜ್, ಎಲ್ಲ ಜನರ ಮುಂದೆ ಈ ರೀತಿ ವರ್ತಿಸುವ ಹೆಂಗಸು ಮನೆಯಲ್ಲಿ ರೂಪಾಲಿಯನ್ನು ಹೇಗೆ ನಡೆಸಿಕೊಳ್ಳುತ್ತಾಳೆ, ಅಲ್ಲಿ ರೂಪಾಲಿ ಹೇಗಿರುತ್ತಾಳೋ ಎಂದು ಚಿಂತಿಸುತ್ತಿದ್ದನು. ಅಷ್ಟೊತ್ತಿಗಾಗಲೇ ನನ್ನನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಬಂದಿದ್ದರು. ಮದುವೆ ಎಲ್ಲ ವಿಧಿವಿಧಾನಗಳು ನಡೆಯುತ್ತಿದ್ದವು. ಆದರೆ ನನಗೆ ಏನೋ ಕಳೆದುಕೊಂಡ ಭಾವನೆ ಮೂಡಿತ್ತು. ಏಕೆಂದರೆ ಯಾರ ಮುಖದಲ್ಲೂ ಸಂತೋಷವಿರಲಿಲ್ಲ. ಆದರೆ ಇಲ್ಲಿ ಏನು ನಡೆಯಿತು ಎಂದು ಯಾರೊಬ್ಬರೂ ನನಗೆ ಹೇಳಲಿಲ್ಲ. ಇಲ್ಲಿ ಶೂಗಳನ್ನು ಕದಿಯುವ ಆಚರಣೆಯೂ ನಡೆಯಲಿಲ್ಲ ಮತ್ತು ಇಲ್ಲಿ ಯಾರೂ ಯಾರಿಗೂ ತಮಾಷೆ ಮಾಡುತ್ತಿಲ್ಲ. ಎಲ್ಲರೂ ಇಷ್ಟವಿಲ್ಲದೆ ಮದುವೆಗೆ ಬಂದವರ ಹಾಗೆ ಕಾಣುತ್ತಿದ್ದರು. ಮದುವೆ ಮುಗಿದ ಮೇಲೆ ಗಂಡನ ಮನೆಗೆ ಬೀಳ್ಕೊಡುವ ಸಮಾರಂಭವಿರುವುದರಿಂದ ನನ್ನನ್ನು ತವರು ಮನೆಗೆ ಕರೆದುಕೊಂಡು ಹೋದರು. ನಾನು ಮನೆಗೆ ತಲುಪಿದಾಗ ನನ್ನ ಸಂಬಂಧಿಕರೊಬ್ಬರು ನನ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ, ನಿಮ್ಮ ಅತ್ತೆ ಮನೆಯಲ್ಲಿ ತುಂಬ ಗಲಾಟೆ ಮಾಡಿದರು ಎಂದು ಹೇಳಿದರು. ಇದನ್ನು ಕೇಳಿದ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಮತ್ತು ಇದರಿಂದ ತುಂಬ ಕೋಪ ಬಂದಿತ್ತು. ಆದರೆ ನನ್ನ ಅತ್ತೆಯ ಮೇಲಲ್ಲ, ಬದಲಿಗೆ ನನ್ನ ಮನೆಯವರ ಮೇಲೆ ನನಗೆ ತುಂಬ ಸಿಟ್ಟು ಬಂತು. ಏಕೆಂದರೆ ಅತ್ತೆ ಹೇಳಿದ ಮಾತಿಗೆ ನಮ್ಮ ಮನೆಯವರೇಕೆ ಮೌನವಾಗಿರಬೇಕಿತ್ತು? ಅವರಿಗೆ ಪ್ರತ್ಯುತ್ತರ ನೀಡಬೇಕಾಗಿತ್ತು. ಅವರು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಎಂದು ನನಗೆ ನನ್ನ ಮನೆಯವರ ಮೇಲೆ ಸಿಟ್ಟು ಬಂದಿತ್ತು. ನನ್ನ ಮನೆಯವರಿಗೆ ಅವಮಾನ ಮಾಡುವಂಥವರನ್ನು ಮದುವೆಯಾಗಲು ನನಗೆ ಇಷ್ಟವಿರಲಿಲ್ಲ. ಇವರಿಗೆಲ್ಲ ಎಷ್ಟು ಧೈರ್ಯ ಇರಬೇಕು ಹೀಗೆ ಮಾಡಲು? ನಾನು ಸಿಟ್ಟಿನಲ್ಲಿ ಹೋಗಿ ಅಮ್ಮನಲ್ಲಿ ಕೇಳಿದೆ. ಆಗ ಅಮ್ಮ ನನಗೆ ಹೇಳಿದಳು, ಆದುದೆಲ್ಲ ಆಗಿ ಹೋಗಿದೆ. ನೀನೀಗ ಕೋಪದಿಂದ ನಿಮ್ಮ ಅತ್ತೆಯ ಮನೆಗೆ ಹೋಗಬೇಡ. ಮದುವೆಗಳಲ್ಲಿ ಇದೆಲ್ಲ ಇರುವುದೇ. ಈಗ ಮದುವೆಯಾಗಿ ಹೋಗಿದೆ, ನೀನು ಅವರೊಂದಿಗೆ ಹೊಂದಿಕೊಂಡು ಹೋಗಬೇಕು. ನಾನು ಅಮ್ಮನ ಮಾತನ್ನು ಮೌನವಾಗಿ ಕೇಳುತ್ತಿದ್ದೆ. ಹಿಂದೆ ಮೊದಲ ಬಾರಿಗೆ ನನ್ನ ಹುಟ್ಟಿನ ಬಗ್ಗೆ ನನಗೆ ಪಶ್ಚಾತ್ತಾಪವಾಗುತ್ತಿತ್ತು. ನನ್ನಿಂದಾಗಿ ನನ್ನ ಮನೆಯವರಿಗೆ ತುಂಬ ಅವಮಾನವಾಯಿತು. ಹೆಣ್ಣು ಹೆತ್ತವರ ಪರಿಸ್ಥಿತಿ ಇಷ್ಟೊಂದು ಕೆಟ್ಟದಾಗಿರುತ್ತದೆಯೇ? ಅವರು ಇಷ್ಟೆಲ್ಲ ಮಾತು ಕೇಳಬೇಕಾ? ಅವರಿಗೆ ಗೌರವ ಇಲ್ಲವೇ? ಇದನ್ನೆಲ್ಲ ಯೋಚಿಸುತ್ತಾ ನಾನು ಭಾರವಾದ ಹೃದಯದಿಂದ ನನ್ನ ಮನೆಗೆ ಹೊರಟೆ. ಅಷ್ಟರಲ್ಲಿ ತಾರಾ ನನ್ನನ್ನು ಅಲ್ಲಾಡಿಸುತ್ತಾ, ರೂಪಾಲಿ ಎಲ್ಲಿ ಕಳೆದು ಹೋಗಿದ್ಯಾ? ಏನಾಯಿತು ನಿನಗೆ ಎಂದು ಕೇಳಿದಾಗ ನಾನು ವಾಸ್ತವಕ್ಕೆ ಬಂದೆ. ಆಗ ನನ್ನ ಮೈದುನ ಆನಂದ್
ಅತ್ತಿಗೆ ಎಲ್ಲೋ ಕಳೆದು ಹೋಗಿದ್ದಾಳೆ, ಆಳವಾಗಿ ಏನೋ ಯೋಚಿಸುತ್ತಿರಬೇಕು ಎಂದು ಹೇಳಿ ನಗುತ್ತಿದ್ದ. ಆದರೆ ಆ ನಗು ನನ್ನೊಳಗಿನ ನೋವನ್ನು ಮರೆಮಾಡಲು ಸಾಧ್ಯವಿಲ್ಲ. ಆಗ ತಾರಾ, ನಿನ್ನ ಅಪ್ಪ ಅಮ್ಮ ಎಲ್ಲಿಯೂ ಕಾಣಿಸುತ್ತಿಲ್ಲ, ಮದುವೆಗೆ ಬಂದಿಲ್ಲವೇ ಎಂದು ಕೇಳಿದಳು. ಆಗ ನಾನು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದೆ, ಅವರನ್ನು ಮದುವೆಗೆ ಕರೆಯದಿದ್ದರೆ ಅವರು ಹೇಗೆ ಬರುತ್ತಾರೆ? ಅವರಿಗೆ ಮದುವೆ ಕಾರ್ಡ್ ಸಹ ಕೊಟ್ಟಿಲ್ಲ. ಈ ಪ್ರಶ್ನೆಗೆ ಉತ್ತರ ಹೇಳಿ ಹೇಳಿ ನನಗೆ ಸಾಕಾಗಿದೆ. ಏಕೆಂದರೆ ಪ್ರತಿಯೊಬ್ಬರೂ ನಿನ್ನ ಅಮ್ಮನ ಮನೆಯವರು ಯಾಕೆ ಮದುವೆಗೆ ಬಂದಿಲ್ಲ ಎಂದು ಕೇಳುತ್ತಿದ್ದರು. ಈ ಪ್ರಶ್ನೆಯನ್ನು ನನಗೆ ಕೇಳಿದಾಗಲೆಲ್ಲ ನನ್ನ ಹೃದಯಕ್ಕೆ ಚೂರಿ ಇರಿದಂತಾಗುತ್ತಿತ್ತು. ಏನೇ ಆಗಲಿ, ಅವರಿಗೆ ಮದುವೆ ಕಾರ್ಡ್ ಕೊಡಬೇಕಾಗಿತ್ತು. ಇದು ತುಂಬ ಅತಿಯಾಯಿತು. ಯಾರಾದರೂ ತಮ್ಮ ಸಂಬಂಧಿಕರಿಗೆ ಹೀಗೆ ಮಾಡುತ್ತಾರೆಯೇ? ನನ್ನ ಮದುವೆಯಲ್ಲಿ ನಡೆದ ಗಲಾಟೆಯ ಬಗ್ಗೆ ನನಗೆ ತಿಳಿದಿದೆ. ಅದರಲ್ಲಿ ನಿಮ್ಮ ಪಾಲು ಇದೆಯಲ್ಲವೇ ಎಂದೆ. ಆಗ ತಾರಾ ಅತ್ತಿಗೆ ಮಾತು ಮರೆಸಿ ಹೇಳಿದರು, ರೂಪಾಲಿ, ಸೀತಾಳ ಆಭರಣಗಳು ತುಂಬ ಸುಂದರವಾಗಿವೆ. ಆದರೆ ಅವಳ ಲೆಹಂಗಾ ತುಂಬ ಸಿಂಪಲ್ ಆಗಿದೆ. ಲೆಹಂಗಾದ ಬಣ್ಣವೂ ಅಷ್ಟೊಂದು ವಿಶೇಷವಾಗಿಲ್ಲ. ಲೆಹಂಗಾದ ರೇಟ್ ಎಷ್ಟು ಎಂದು ಕೇಳಿದಳು. ಆಗ ನಾನು ಹೇಳಿದೆ, ಅದರ ಬೆಲೆ 40,000 ರೂಪಾಯಿ. ಆಗ ತಾರಾ ಅತ್ತಿಗೆ ಹೇಳಿದರು, ನಿಮ್ಮ ಲೆಹಂಗಾ ತುಂಬ ಸುಂದರವಾಗಿದೆ. ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ? ಸಾಹಿಲ್ ದೆಹಲಿಯಲ್ಲಿ ಜಾಬ್ ಮಾಡುತ್ತಾರೆ. ಸಾಹಿಲ್ ಜೊತೆ ನಾನು ಇರುತ್ತೇನೆ. ಅತ್ತಿಗೆ, ನಾನು ಇದನ್ನು ದೆಹಲಿಯಲ್ಲಿ ಕೊಂಡುಕೊಂಡೆ. ನನ್ನ ಸ್ನೇಹಿತೆಯೊಬ್ಬಳು ಫ್ಯಾಷನ್ ಡಿಸೈನರ್ ಆಗಿದ್ದಾಳೆ. ಅವಳು ನನಗೆ ಇದನ್ನು ತರಿಸಿಕೊಟ್ಟಳು. ನನ್ನ ಫ್ರೆಂಡ್ನಿಂದ ನಾನು ಬಟ್ಟೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಎಂದು ಹೇಳಿದೆ. ಅಷ್ಟರಲ್ಲಿ ಸೀತಾಳನ್ನು ಬೀಳ್ಕೊಡುವ ಸಮಯ ಬಂದಿತ್ತು. ಅತ್ತೆ ತುಂಬ ಅಳುತ್ತಿದ್ದರು. ಆಗ ಸೀತಾಳ ಅತ್ತೆ ಸೀತಾಳನ್ನು ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅತ್ತೆಯನ್ನು ಸಮಾಧಾನ ಮಾಡಿದರು. ನಂತರ ಸೀತಾ ತವರು ಮನೆಯನ್ನು ಬೀಳ್ಕೊಟ್ಟರು. ನಾನು ಮತ್ತು ಸಾಹಿಲ್ ಕೂಡ ದೆಹಲಿಗೆ ಹೊರಟು ಬಂದೆವು. ನಾವು ಹೊರಡುತ್ತಿರುವಾಗ ಸಾಹಿಲ್ ಹೇಳಿದರು, ರೂಪಾಲಿ, ಯಾಕೆ ಮೌನವಾಗಿದ್ದೀಯಾ? ದಾರಿಯುದ್ದಕ್ಕೂ ಮಾತನಾಡಬಾರದು ಅಂತ ಏನಾದರೂ ಇದೆಯಾ? ನೀನು ಯಾವಾಗ ಮಾತಿನ ಬಾಂಬ್ ಸಿಡಿಸ್ತೀಯ ಅಂತ ಕಾಯ್ತಾ ಇದ್ದೀನಿ. ಆಗ ನಾನು ಹೇಳಿದೆ, ಏನು ತಮಾಷೆ ಮಾಡುತ್ತಿದ್ದೀರಾ? ತಮಾಷೆಯಲ್ಲ, ನಮ್ಮಿಂದ ತುಂಬ ತಪ್ಪಾಗಿದೆ ಎಂದು ನನಗೆ ಗೊತ್ತಿದೆ. ಅದಕ್ಕೆಲ್ಲ ಹೆಚ್ಚಿನ ಜವಾಬ್ದಾರ ನಾನೇ ಆಗಿದ್ದೀನಿ. ನಮ್ಮ ಮದುವೆಯಾದ ಮೊದಲ ಸಲ ನಮ್ಮ ಮನೆಯವರು ನಿನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದಾಗ ನಾನು ಅವರನ್ನು ತಡೆದಿದ್ದರೆ ಅವರಿಗೆ ಇಷ್ಟೆಲ್ಲ ಮಾಡುವ ಧೈರ್ಯ ಬರುತ್ತಿರಲಿಲ್ಲ ಎಂದು ಹೇಳುತ್ತಾ ಸಾಹಿಲ್ ತುಂಬ ಬೇಸರಿಸಿಕೊಂಡರು. ಆಗ ನಾನು ಹೇಳಿದೆ, ನಮ್ಮ ದಾಂಪತ್ಯದಲ್ಲಿ ಯಾಕೆ ಇಷ್ಟೊಂದು ರಗಳೆ ಸೃಷ್ಟಿಸಿದರೋ ಗೊತ್ತಿಲ್ಲ. ಸೀತಾಳ ಮದುವೆಯಲ್ಲಿ ಇನ್ನಷ್ಟು ತಪ್ಪುಗಳನ್ನು ಮಾಡಿದ್ದರು. ಅವರು ಅದನ್ನು ಅರಿತುಕೊಂಡರೆ ಒಳ್ಳೆಯದಾಗಿತ್ತು. ಅವರು ನಮ್ಮ ಮನೆಯವರನ್ನು ಎಷ್ಟೊಂದು ಕೆಟ್ಟದಾಗಿ ನಡೆಸಿಕೊಂಡರು. ದೇವರು ಅವರನ್ನು ಸಹ ಅದೇ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ. ಆಗಲಾದರೂ ಅವರಿಗೆ ತಾನು ಬೇರೆಯವರೊಂದಿಗೆ ಇದೇ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಕೆಟ್ಟದಾಗಿ ವರ್ತಿಸಿದ್ದೆ ಎಂಬುದರ ಸುಳಿವು ಸಿಗಲಿಲ್ಲವೇ? ಅತ್ತೆ ನಮ್ಮ ಮನೆಯವರನ್ನು ಎಷ್ಟೊಂದು ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಎಂಬುದು ನಿಮಗೆ ಅರ್ಥವಾಗದೇ ಇರಬಹುದು ಎಂದೆ. ನನಗೆ ತುಂಬ ಕೋಪ ಬಂದಿತ್ತು. ಏಕೆಂದರೆ ನಮ್ಮ ಅತ್ತೆ ನಮ್ಮ ಮನೆಯವರನ್ನು ಮದುವೆಗೆ ಕರೆದಿರಲಿಲ್ಲ. ನಾನು ಸಾಹಿಲ್ಗೆ ಹೇಳಿದೆ, ನಮ್ಮ ಮನೆಯಲ್ಲಿ ನನಗೆ ಸ್ವಲ್ಪವೂ ಗೌರವವಿಲ್ಲ. ಜನರ ಪ್ರಶ್ನೆಗಳಿಗೆ ಉತ್ತರಿಸಿ ನಾನು ಸುಸ್ತಾಗಿದ್ದೆ. ಇದರಲ್ಲಿ ನಮ್ಮ ಮನೆಯವರ ತಪ್ಪೇನಿದೆ? ಅಣ್ಣ ದೀಪಾವಳಿಗೆ ನಮ್ಮ ಮನೆಗೆ ಬಂದಿದ್ದ. ಆದರೆ ಅತ್ತೆ ಅವನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ. ನನಗೆ ಇದರಿಂದ ತುಂಬ ಮುಜುಗರವಾಗಿತ್ತು. ಆಗ ನಾನು ಅಣ್ಣನಿಗೆ, ಅಣ್ಣ, ಇನ್ನು ಮುಂದೆ ಇಲ್ಲಿಗೆ ಬರಬೇಡ ಎಂದು ಹೇಳಿದ್ದೆ. ಆಗ ಅವನು ಇದೆಲ್ಲ ಆಚರಣೆಯನ್ನು ಮಾಡಲೇಬೇಕು ಎಂದು ಹೇಳಿ ಬೇಸರದಿಂದ ಹೊರಟು ಹೋಗಿದ್ದನು. ಮದುವೆಯಲ್ಲಿ ನಡೆದ ಒಂದು ಚಿಕ್ಕ ತಪ್ಪಿನಿಂದ ಅತ್ತೆ ಯಾವಾಗಲೂ ನಮ್ಮ ಕುಟುಂಬವನ್ನು ಅವಮಾನಿಸುತ್ತಲೇ ಇರುತ್ತಾಳೆ ಎಂದು ಹೇಳುತ್ತಿರುವಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿತ್ತು. ಈಗ ಸೀತಾಳ ಮದುವೆಯಲ್ಲೂ ಸಹ ಅದೇ ರೀತಿ ಮಾಡಿದರು. ಮದುವೆಯಾದಾಗಿನಿಂದಲೂ ನನ್ನ ಜೊತೆ ಹೀಗೆ ವರ್ತಿಸುತ್ತಿದ್ದಾರೆ. ನನಗೆ ಸಾಕಾಗಿ ಹೋಗಿದೆ. ಈಗ ನಾನು ಯಾರ ಜೊತೆಯೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಈಗ ನಾನು ದೃಢ ನಿರ್ಧಾರದೊಂದಿಗೆ ನನ್ನ ಕಣ್ಣೀರನ್ನು ಒರೆಸಿಕೊಂಡೆ. ಆಗ ಸಾಹಿಲ್, ನಿನ್ನ ಪ್ರತಿಯೊಂದು ನಿರ್ಧಾರದೊಂದಿಗೆ ನಾನಿರುತ್ತೇನೆ. ಈಗ ನಿನ್ನ ಮೇಲೆ ಯಾವುದೇ ಒತ್ತಡವನ್ನು ಹೇರುವುದಿಲ್ಲ ಎಂದು ಭರವಸೆಯನ್ನು ನೀಡಿದ. ಮತ್ತೆ ಸಾಹಿಲ್ ಮಾರನೇ ದಿನ ಆಫೀಸಿಗೆ ಹೋದ ಮತ್ತು ನಾನು ಮನೆ ಕೆಲಸದಲ್ಲಿ ತೊಡಗಿಕೊಂಡೆ. ಆದರೂ ಸಹ ನನ್ನ ಸಿಟ್ಟು ಇನ್ನೂ ಕಡಿಮೆಯಾಗಿರಲಿಲ್ಲ. ಮದುವೆಗೆ ಹೋಗದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದುಕೊಂಡೆ. ಆದರೆ ಅತ್ತೆಗೆ ಜನರ ಬಾಯಿ ಮುಚ್ಚಿಸಲು ಕಷ್ಟವಾಗುತ್ತಿತ್ತು. ಅತ್ತೆ ಜನರು ತಮಗೆ ಬೆರಳು ತೋರಿಸಲು ಅವಕಾಶವನ್ನು ಕೊಡುವುದಿಲ್ಲ. ಆದರೆ ಅತ್ತೆಗೆ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಮತ್ತು ಆ ಮನೆಯಲ್ಲಿ ನನಗೆ ಬೆಲೆ ಇಲ್ಲ ಎಂದು ಯೋಚಿಸುತ್ತಿದ್ದೆ. ಯಾವಾಗ ಸಂಜೆ ಆಯಿತೋ ಗೊತ್ತೇ ಆಗಲಿಲ್ಲ. ಅಷ್ಟರಲ್ಲಿ ಸಾಹಿಲ್ ಕೂಡ ಮನೆಗೆ ಬಂದರು. ನನಗೆ ಸಾಹಿಲ್ ಮೇಲೆ ಇನ್ನೂ ಸಿಟ್ಟಿತ್ತು. ನನ್ನ ವರ್ತನೆಯನ್ನು ನೋಡಿದ ಸಾಹಿಲ್ ಹೇಳಿದ, ರೂಪಾಲಿ, ಏನಾಯಿತು? ಈಗ ಆಗಿ ಹೋಗಿದ್ದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಆದರೆ ಮುಂದೆ ಹೀಗೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ನಿನಗೆ ಭರವಸೆ ನೀಡುತ್ತೇನೆ ಎಂದರು. ಆಗ ನಾನು ಹೇಳಿದೆ, ನೀವು ಯಾವಾಗಲೂ ಹೀಗೆ ಹೇಳುತ್ತಿರುತ್ತೀರಿ. ನನಗೆ ನಿಮ್ಮೊಂದಿಗೆ ಮಾತನಾಡಲು ಸಹ ಇಷ್ಟವಿಲ್ಲ. ಆಗ ಸಾಹಿಲ್ ತಮಾಷೆ ಮಾಡುತ್ತಾ ಹೇಳಿದನು, ನಾನು ನಿನಗೆ ಒಂದು ವಿಷಯವನ್ನು ಹೇಳುತ್ತೇನೆ. ಇದರಿಂದ ನಿನಗೆ ಖುಷಿಯಾಗುವುದು ಎಂದರು. ಆಗ ನಾನು ಸಿಟ್ಟಿನಿಂದ ಗೋಡೆಯ ಕಡೆ ಮುಖ ಮಾಡಿ ಕುಳಿತೆ. ಆಗ ಸಾಹಿಲ್ ಹೇಳಿದ, ಪರವಾಗಿಲ್ಲ, ನಾನು ಗೋಡೆಗೆ ಹೇಳುತ್ತೇನೆ. ಗೋಡೆಯೇ ನನ್ನ ಮಾತನ್ನು ಕೇಳಿಸಿಕೊಳ್ಳುವುದು. ನನ್ನ ಬಾಸ್ ಮತ್ತು ಅವರ ಹೆಂಡತಿ ಮದುವೆಗೆ ಬಂದಿದ್ದರು. ಅವರ ಹೆಂಡತಿ ಅಂದುಕೊಂಡಿದ್ದಳು ನೀನೇ ಮದುವೆ ಹೆಣ್ಣೆಂದು.
ಆಗ ಬಾಸ್ ಹೆಂಡತಿಗೆ ಇವಳು ಮದುಮಗಳಲ್ಲ, ಸಾಯಿಲ್ನ ಹೆಂಡತಿ ಎಂದು ಹೇಳಿದರಂತೆ. ಅದನ್ನೇ ಬಾಸ್ ಇವತ್ತು ನನ್ನಲ್ಲಿ ಹೇಳುತ್ತಿದ್ದರು. ಸಾಯಿಲ್ನ ಮಾತು ಕೇಳಿ ನನಗೆ ನಗು ಬಂತು. ನಾನು ಮಗಳು ನಗುತ್ತಿರುವುದನ್ನು ನೋಡಿದ ಸಾಯಿಲ್ ಹೇಳಿದ, ಹೆಂಡತಿ ಎಷ್ಟೇ ಕೋಪಗೊಂಡರೂ ಅವಳ ಸೌಂದರ್ಯದ ಬಗ್ಗೆ ಹೊಗಳಿದರೆ ಹೆಂಡತಿ ಖುಷಿಯಾಗುತ್ತಾಳೆ ಎಂಬುದು ಇವತ್ತು ಸಾಬೀತಾಯಿತು. ನಾನು ಸಾಯಿಲ್ಗೆ ದಿಂಬಿನಿಂದ ಹೊಡೆಯಲು ಪ್ರಾರಂಭಿಸಿದೆ. ಆಗ ಸಾಯಿಲ್ ನನ್ನಿಂದ ತಪ್ಪಿಸಿಕೊಳ್ಳಲು ಓಡಿದನು. ನನ್ನ ಮದುವೆಯಾಗಿ ಈಗ 1 ವರ್ಷ ಕಳೆದಿತ್ತು. ನನ್ನ ಜೀವನದಲ್ಲೂ ಈಗ ಖುಷಿಯ ಸಮಯ ಬಂದಿತ್ತು. ಅದೇನೆಂದರೆ ನಾನೀಗ 3 ತಿಂಗಳ ಗರ್ಭಿಣಿಯಾಗಿದ್ದೆ. ಸಾಯಿಲ್ಗೂ ಸಹ ತುಂಬ ಖುಷಿಯಾಯಿತು. ಆದರೆ ಡಾಕ್ಟರ್ ಬೆಡ್ ರೆಸ್ಟ್ ತೆಗೆದುಕೊಳ್ಳಬೇಕೆಂದು ಹೇಳಿದರು. ಆದರೆ ಮನೆ ಕೆಲಸ ಮಾಡುವುದು ನನಗೆ ಅನಿವಾರ್ಯವಾಗಿತ್ತು. ಆದ್ದರಿಂದ ಸ್ವಲ್ಪ ನನ್ನ ಆರೋಗ್ಯ ಕೆಟ್ಟಿತ್ತು. ಸೀತಾಳ ಅತ್ತೆಗೆ ನಾನು ಗರ್ಭಿಣಿ ಎಂದು ತಿಳಿದಾಗ ಅವರು ಸಹ ನನಗೆ ಫೋನ್ ಮಾಡಿ ನನ್ನ ಯೋಗಕ್ಷೇಮವನ್ನು ವಿಚಾರಿಸಿದರು ಮತ್ತು ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿರುವುದರಿಂದ ಅವರು ತುಂಬ ಬೇಸರಿಸಿಕೊಂಡರು. ನನ್ನ ಆರೋಗ್ಯ ವಿಚಾರಿಸಿದ ಮೇಲೆ ಸೀತಾಳ ಅತ್ತೆ ಹೇಳಿದಳು, ರೂಪಾಲಿ, ಒಂದು ವಿಷಯ ಹೇಳು, ನಿಮ್ಮ ಊರಿನಲ್ಲಿ ಯುಗಾದಿಗೆ ಹುಡುಗಿ ತವರು ಮನೆಯಲ್ಲೇ ಇರುವುದು ನಿಮ್ಮ ಪದ್ಧತಿಯೇ? ಅಳಿಯ ಕೂಡ ಅಲ್ಲಿಯೇ ಇರಬೇಕಾಗುತ್ತದೆಯೇ? ಆಗ ನಾನು ಹೇಳಿದೆ, ಇಲ್ಲ ಆಂಟಿ, ಆ ಥರ ಏನೂ ಇಲ್ಲ. ಯಾಕೆ ನೀವು ಹೀಗೆಲ್ಲ ಕೇಳ್ತಿದ್ದೀರಾ ಎಂದು ಕೇಳಿದೆ. ಆಗ ಆಂಟಿ ಹೇಳಿದರು, ನಿಮ್ಮ ಅತ್ತೆ ಯುಗಾದಿಗೆ ಅಳಿಯ ಮಗಳನ್ನು ತವರು ಮನೆಯಲ್ಲಿ ಉಳಿಯಲು ಕರೆದಿದ್ದಾರೆ. ನಿಮ್ಮ ಊರಿನಲ್ಲಿ ಇದೇ ರೀತಿ ಪದ್ಧತಿ ಇದೆ ಎಂದು ಹೇಳಿದರು. ಆದರೆ ನಮ್ಮ ಊರಲ್ಲಿ ಈ ರೀತಿ ಪದ್ಧತಿ ಇಲ್ಲ. ಅದಕ್ಕೆ ನಿನ್ನನ್ನು ಒಮ್ಮೆ ಕೇಳೋಣ ಅಂದುಕೊಂಡೆ. ಆಗ ನಾನು ಹೇಳಿದೆ, ನನ್ನ ಮದುವೆಯಲ್ಲಿ ಈ ರೀತಿ ಪದ್ಧತಿಯೆಲ್ಲ ಇರಲಿಲ್ಲ. ಆದರೆ ಅದು ಈಗಲೂ ಅದು ಹಾಗೇ ಇದೆ ಎಂದು ಹೇಳಲಾರೆ ಎಂದೆ. ನನಗೆ ಅತ್ತೆಯ ಮಾತನ್ನು ಕೇಳಿ ಆಶ್ಚರ್ಯವಾಯಿತು. ಆಗ ಆಂಟಿ, ಪರವಾಗಿಲ್ಲ ರೂಪಾಲಿ, ನೀನು ನಿನ್ನ ಆರೋಗ್ಯವನ್ನು ನೋಡಿಕೊ, ಎಲ್ಲವೂ ಸರಿ ಹೋಗುತ್ತೆ ಎಂದು ಹೇಳಿ ಫೋನ್ ಇಟ್ಟರು. ಆಗ ನಾನು ಯೋಚಿಸಿದೆ, ಇವರು ಯಾವ ರೀತಿಯ ಜನರು? ತಮಗೆ ಬೇಕಾದ ಹಾಗೆ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುತ್ತಾರೆ. ನನ್ನ ಮದುವೆಯ ಮೊದಲ ವರ್ಷದ ಯುಗಾದಿ ಹಬ್ಬದಂದು ನನಗೆ ತವರು ಮನೆಗೆ ಹೋಗಲು ಸಹ ಅವಕಾಶ ನೀಡಲಿಲ್ಲ. ನನ್ನ ಮದುವೆಯ ಸಮಯದಲ್ಲಿ ಈ ರೀತಿ ಪದ್ಧತಿಯೇನೂ ಇರಲಿಲ್ಲ. ಮಗಳು ಅಳಿಯನನ್ನು ಮನೆಗೆ ಕರೆಸಿಕೊಳ್ಳಲು ಇದು ಒಂದು ನೆಪ ಅಷ್ಟೇ. ನಾನು ಕೂಡ ಮೊದಲ ಯುಗಾದಿಯಂದು ತವರು ಮನೆಗೆ ಹೋಗಬೇಕೆಂದು ಯೋಚಿಸುತ್ತಿದ್ದೆ. ಆದರೆ ನನ್ನ ಮನೆಗೆ ಹೋಗಿ ಬರಲು ಸಹ ನನಗೆ ಅವಕಾಶ ನೀಡಿಲ್ಲ. ಮದುವೆಯಾದ ಕೆಲವು ತಿಂಗಳುಗಳಲ್ಲಿ ಸಾಯಿಲ್ ನನ್ನನ್ನು ದೆಹಲಿಗೆ ಕರೆದುಕೊಂಡು ಬಂದಿದ್ದ. ಅತ್ತೆ ಫೋನ್ ಮಾಡಿ ಹೇಳಿದರು, ನೀನು ಮದುವೆಯಾದ ಮೇಲೆ ಮೊದಲ ಯುಗಾದಿ ಬರಲಿದೆ. ನಿನಗೆ ಇದು ಮೊದಲ ಯುಗಾದಿ. ಆದ್ದರಿಂದ ಪೂಜೆ ಮಾಡುವುದನ್ನು ನಾನೇ ಕಲಿಸಿಕೊಡುತ್ತೇನೆ ಮತ್ತು ಪೂಜೆಯ ವಿಧಿವಿಧಾನಗಳನ್ನು ಹೇಳಿಕೊಡುತ್ತೇನೆ. ನೀನು ಸರಿಯಾಗಿ ಪೂಜೆ ಮಾಡಬೇಕೆಂದು ಹೇಳಿದರು. ಅತ್ತೆ, ನಮ್ಮ ಮನೆಯವರಿಗೆ ಮದುವೆಯಲ್ಲಿ ಮಾಡಿದ ಅವಮಾನದಿಂದಾಗಿ ನನಗೆ ಹಬ್ಬದಂದು ಅತ್ತೆಯ ಮನೆಗೆ ಹೋಗಲು ಇಷ್ಟವಿರಲಿಲ್ಲ. ಅದಕ್ಕಾಗಿ ನಾನು ಹಬ್ಬಕ್ಕೆ ತವರು ಮನೆಗೆ ಹೋಗುತ್ತೇನೆ ಎಂದು ಸಾಯಿಲ್ಗೆ ಹೇಳಿದೆ. ನಾನು ಅಮ್ಮನ ಮನೆಗೆ ಹೋಗಿ ಬಹಳ ದಿನಗಳಾಗಿದ್ದರಿಂದ ನಾನು ಅಲ್ಲಿಗೆ ಹೋಗಲು ಬಹಳ ಉತ್ಸುಕಳಾಗಿದ್ದೆ. ಆಗ ಸಾಯಿಲ್, ಸರಿ, ನಾನು ಅಪ್ಪ ಅಮ್ಮನ ಹತ್ತಿರ ಕೇಳಿ ಹೇಳುತ್ತೇನೆ ಎಂದರು. ನನಗೆ ತುಂಬ ಸಂತೋಷವಾಯಿತು. ಸಾಯಿಲ್ ಆಫೀಸ್ನಿಂದ ಬಂದ ತಕ್ಷಣ ಮನೆಗೆ ಕಾಲ್ ಮಾಡಿದ ಮತ್ತು ಯುಗಾದಿ ಹಬ್ಬದಂದು ರೂಪಾಲಿಯನ್ನು ತವರು ಮನೆಗೆ ಕಳುಹಿಸುತ್ತೇನೆ ಎಂದು ಹೇಳಿದ. ಆಗ ಅತ್ತೆ, ಮಾವ ಸಾಯಿಲ್ನ ಮೇಲೆ ಕೋಪಗೊಂಡರು. ಆಗ ಸಾಯಿಲ್ಗೆ ಮಾವ ಹೇಳಿದರು, ರೂಪಾಲಿಗೆ ಫೋನ್ ಕೊಡು ಎಂದು. ಆಗ ನಾನು ಗಾಬರಿಯಿಂದಲೇ ಫೋನ್ ತೆಗೆದುಕೊಂಡೆ. ನನಗೆ ಅತ್ತೆ ಮಾವನ ಹತ್ತಿರ ಮಾತನಾಡಲು ತುಂಬ ಭಯವಾಗುತ್ತಿತ್ತು. ಏಕೆಂದರೆ ಅವರು ಒಂದಲ್ಲ ಒಂದು ವಿಷಯಕ್ಕೆ ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದರು. ನನ್ನ ಹೃದಯ ಬಡಿತ ಜೋರಾಯಿತು. ನಾನಿವತ್ತು ಏನು ಕೇಳಬೇಕೋ ತಿಳಿಯದು. ನಾನು ಹೆದರುತ್ತಲೇ ಸಾಯಿಲ್ನಿಂದ ಫೋನ್ ತೆಗೆದುಕೊಂಡೆ. ಆಗ ಮಾವ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಮತ್ತೆ ಹೇಳಿದರು, ಸಾಯಿಲ್ ಹೇಳಿದ್ದ, ನೀನು ಯುಗಾದಿಗೆ ತವರು ಮನೆಗೆ ಹೋಗಬೇಕೆಂದುಕೊಂಡಿದ್ದೀಯಂತಲ್ಲ. ನೀನು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ನಿನ್ನ ಮದುವೆಗೇನು ಅಂತಹ ಮಹಾನ್ ಗಿಫ್ಟ್ ಕೊಡಲಿಲ್ಲ. ಯುಗಾದಿಗೆ ಏನಾದರೂ ಗಿಫ್ಟ್ ಕೊಡಬೇಕೆಂದುಕೊಂಡಿದ್ದಾರೆಯೇ? ಇಷ್ಟೇ, ಅವರು ನಿನ್ನನ್ನು ಮದುವೆ ಮಾಡಿಕೊಟ್ಟರು. ನಾವು ನಿನ್ನನ್ನು ಮದುವೆ ಮಾಡಿಸಿಕೊಂಡು ಬಂದೆವು. ನಮ್ಮ ಮಗಳ ಮದುವೆಯಾದ ಮೇಲೆ ಹೇಳುತ್ತೇವೆ ಮದುವೆ ಎಂದರೆ ಹೇಗಿರುತ್ತದೆ ಎಂದು. ನಿಮ್ಮ ತಂದೆ ನಿನ್ನ ಮದುವೆಯಲ್ಲಿ ಕಾರಿನ ಪೂರ್ತಿ ಹಣವನ್ನು ಸಹ ಕೊಡಲಿಲ್ಲ ಎಂದು ಹೇಳಿದರು. ಆಗ ನಾನು, ಇಲ್ಲ ಅಪ್ಪ, ಪೂರ್ತಿ ಹಣವನ್ನು ಕೊಟ್ಟಿದ್ದಾರೆ ಎಂದೆ. ಆಗ ಮಾವ, ನಿಮ್ಮ ತಂದೆ 1,00,000 ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ. ನೀನು ಹಬ್ಬಕ್ಕೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ಅವರ ಮಾತನ್ನು ಕೇಳಿ ನನ್ನ ಕೈಯಲ್ಲಿದ್ದ ಫೋನ್ ನಡುಗುತ್ತಿತ್ತು. ನನ್ನ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿತು. ಕಣ್ಣೆಲ್ಲ ಮಸುಕಾಯಿತು. ನಾನು ಇಂಥ ಸ್ಥಿತಿಯಲ್ಲಿರುವುದನ್ನು ನೋಡಿ ಸಾಯಿಲ್ ಗಾಬರಿಗೊಂಡನು. ರೂಪಾಲಿ, ಏನಾಯಿತು? ಯಾಕೆ ಹೀಗೆ ಕುಳಿತಿದ್ದೀಯಾ? ಅಪ್ಪ ಏನು ಹೇಳಿದರು ಎಂದು ಕೇಳಿದರು. ನಾನು ಸಾಯಿಲ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ. ತಕ್ಷಣ ಪಪ್ಪನಿಗೆ ಕಾಲ್ ಮಾಡಿದೆ. ಅಮ್ಮ ಫೋನ್ ಎತ್ತಿಕೊಂಡರು. ನಾನು ಫೋನ್ ಮಾಡಿದ್ದಕ್ಕೆ ಅಮ್ಮ ತುಂಬ ಖುಷಿಪಟ್ಟಳು. ಮತ್ತು ರೂಪಾಲಿ, ಸಾಯಿಲ್ ಮನೆಯಲ್ಲಿ ಕೇಳಿದ್ರಾ, ನಿನ್ನನ್ನು ಕರೆದುಕೊಂಡು ಹೋಗಲು ಯಾವಾಗ ಬರಬೇಕು ಎಂದಳು. ಆಗ ನಾನು ಹೇಳಿದೆ, ಅಮ್ಮ, ನಾನು ಬರುವುದಿಲ್ಲ, ಮಾವ ಬೇಡವೆಂದು ಹೇಳಿದ್ದಾರೆ. ಆಗ ಅಮ್ಮ, ಯಾಕೆ ಮಗಳೇ? ಅಮ್ಮನ ಮಾತಿಗೆ ಏನೂ ಪ್ರತಿಕ್ರಿಯಿಸದೆ, ಅಪ್ಪ ಎಲ್ಲಿದ್ದಾರಮ್ಮ? ಅಪ್ಪನಿಗೆ ಸ್ವಲ್ಪ ಫೋನ್ ಕೊಡು, ಅವರ ಜೊತೆ ಮಾತನಾಡಬೇಕು ಎಂದೆ. ಅಮ್ಮ ಮತ್ತೆ ಕೇಳಿದಳು, ಏನಾಯಿತು ಮಗಳೇ? ಆಗ ನಾನು ಹೇಳಿದೆ, ಅಮ್ಮ ದಯವಿಟ್ಟು ಪಪ್ಪನಿಗೆ ಫೋನ್ ಕೊಡು. ಆಗ ಪಪ್ಪ ಫೋನ್ ತೆಗೆದುಕೊಂಡು ಕೇಳಿದರು, ಏನಾಯಿತು ಮಗ?
ಆಗ ನಾನು ಹೇಳಿದೆ, ಪಪ್ಪ ಕಾರಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ? ಆಗ ಪಪ್ಪ ಹೇಳಿದರು, ಮಗಳೇ, ಅವರು ಕೇಳಿದ 8 ಲಕ್ಷ ರೂಪಾಯಿ ಪೂರ್ತಿ ಕೊಟ್ಟಿದ್ದೇವೆ. ಆದರೆ ಪಪ್ಪ, ಮಾವ ಹೇಳುತ್ತಿದ್ದಾರೆ 1 ಲಕ್ಷ ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ ಎಂದು. ಇಲ್ಲ ಮಗ, ನಾನು ಪೂರ್ತಿ ಹಣವನ್ನು ಕೊಟ್ಟಿದ್ದೇನೆ. ಅದನ್ನು ನಾನು ನಮ್ಮ ಜನರ ಮುಂದೆ ಎಣಿಸಿ ಕೊಟ್ಟಿದ್ದೇನೆ. ಅದಕ್ಕೆ ನನ್ನ ಜೊತೆ ಸಾಕ್ಷಿ ಇದೆ ಎಂದು ಪಪ್ಪ ಹೇಳಿದರು. ಆಗ ನಾನು ಹೇಳಿದೆ, ಹಾಗಿದ್ದರೂ ಯಾಕೆ ಹೀಗೆ ಹೇಳುತ್ತಿದ್ದಾರೆ ಆಗ ಪಪ್ಪ ಹೇಳಿದರು, ಈಗ ಮದುವೆಯಾಗಿ ಹೋಗಿದೆ, ಮದುವೆಯಲ್ಲಿ ಇದೆಲ್ಲವೂ ಇರುವುದೇ. ಅದು ಅಲ್ಲದೆ ನಾವು ಹೆಣ್ಣಿನ ಕಡೆಯವರು, ಇದನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡ ಮಗ. ಆಗ ನಾನು ಹೇಳಿದೆ, ಇಲ್ಲ ಪಪ್ಪ, ಇದು ಸಣ್ಣ ವಿಷಯವಲ್ಲ. ನೀವು ಪೂರ್ತಿ ಹಣವನ್ನು ನೀಡಿದರೂ ಸಹ ಅವರು ಯಾಕೆ ಪೂರ್ತಿ ಹಣ ಕೊಟ್ಟಿಲ್ಲ ಎಂದು ಹೇಳುತ್ತಿದ್ದಾರೆ. ಅಪ್ಪ, ನೀವು ನನ್ನ ಗಂಡನ ಮನೆಗೆ ಹೋಗಿ ಕೇಳಿ, ಎಲ್ಲ ವಿಷಯವನ್ನು ಕ್ಲಿಯರ್ ಮಾಡಿಕೊಂಡು ಬನ್ನಿ ಎಂದೆ. ಪರವಾಗಿಲ್ಲ ರೂಪಾಲಿ, ಇದೆಲ್ಲ ಸಂಬಂಧದಲ್ಲಿ ನಡೆಯುತ್ತದೆ. ಹೇಗಾದರೂ ನಾವೇ ಸುಧಾರಿಸಿಕೊಂಡು ಹೋಗಬೇಕು ಎಂದು ಪಪ್ಪ ಹೇಳಿದರು. ಅಪ್ಪ, ನೀವು ಅವರ ಮನೆಗೆ ಹೋಗಿ ಈ ವಿಷಯವನ್ನು ಸ್ಪಷ್ಟಪಡಿಸದಿದ್ದರೆ ನಾನು ಈ ಕಾರಿನಲ್ಲಿ ಇನ್ಯಾವತ್ತೂ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಿದೆ. ಇಲ್ಲ ಮಗ, ಈ ಕಾರನ್ನು ನಾವು ನಿನಗೆ ಗಿಫ್ಟ್ ಕೊಟ್ಟಿದ್ದೇವೆ. ನೀನು ಈ ಕಾರಿನಲ್ಲಿ ಕುಳಿತುಕೊಳ್ಳದಿದ್ದರೆ ಅದನ್ನು ನಿನಗೆ ನೀಡಿದ್ದಕ್ಕಾದರೂ ಏನೋ ಪ್ರಯೋಜನ. ಸರಿ ಸರಿ, ನಾಳೆನೇ ನಾನು ನಿಮ್ಮ ಮನೆಗೆ ಹೋಗಿ ಬರುತ್ತೇನೆ. ಈಗ ನಿನಗೆ ಖುಷಿನಾ ಎಂದರು. ಆಗ ನಾನು ಹೇಳಿದೆ, ಸರಿ ಅಪ್ಪ, ನಾನು ಫೋನ್ ಇಡುತ್ತೇನೆ, ನಾಳೆ ಮತ್ತೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಇಟ್ಟೆ. ಸಾಹಿಲ್ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಸುಮ್ಮನೆ ನನ್ನ ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದರು. ಮತ್ತು ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ನಾನು ಫೋನ್ ಇಟ್ಟ ನಂತರ ಸಾಹಿಲ್, ಏನಾಯಿತು ರೂಪಾಲಿ ಎಂದು ಕೇಳಿದ. ಆಗ ನಾನು ನಡೆದ ಎಲ್ಲ ವಿಷಯವನ್ನು ಹೇಳಿದೆ. ನನ್ನ ಮಾತನ್ನು ಕೇಳಿ ಸಾಹಿಲ್ ಕೂಡ ತುಂಬ ಬೇಸರ ಮಾಡಿಕೊಂಡ ಮತ್ತು ಕ್ಷಮಿಸು ರೂಪಾಲಿ, ನಾನು 2 ಕುಟುಂಬದವರು ಸಂತೋಷವಾಗಿ ಒಟ್ಟಿಗೆ ಇರಬೇಕೆಂದು ಬಯಸುತ್ತೇನೆ. ಆದರೆ ಅಪ್ಪ ಅಮ್ಮ ಮಾಡುವ ಇಂಥ ಕೆಲಸದಿಂದ ನಾನೇ ತಪ್ಪಿತಸ್ಥನೆಂಬ ಭಾವನೆ ನನ್ನಲ್ಲಿ ಮೂಡುತ್ತಿದೆ. ಈ ಪರಿಸ್ಥಿತಿ ಸರಿಯಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅಪ್ಪ ಅಮ್ಮ ತಮ್ಮಂತೆಯೇ ಇತರರು ಎಂದು ಭಾವಿಸುವವರೆಗೂ ಇದು ಸರಿಯಾಗಲು ಸಾಧ್ಯವಿಲ್ಲ. ಅವರ ಪ್ರಕಾರ ಸೊಸೆ ಎಂದರೆ ಅವರ ಪ್ರತಿಯೊಂದು ಸರಿ ತಪ್ಪುಗಳನ್ನು ಮೌನವಾಗಿ ಒಪ್ಪಿಕೊಳ್ಳುವ ವ್ಯಕ್ತಿ ಮತ್ತು ಅವರು ಏನೇ ಹೇಳಿದರೂ ಬಾಯಿ ಮುಚ್ಚಿಕೊಂಡು ಕೇಳಬೇಕು. ಅದಕ್ಕೆ ವಿರುದ್ಧವಾಗಿ ಏನು ಹೇಳಬಾರದು, ಏಕೆಂದರೆ ಅವಳು ಈ ಮನೆಯ ಸೊಸೆ. ನನ್ನ ಗಂಡನ ಮಾತು ಕೇಳಿ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಜೋರಾಗಿ ನಗಲು ಪ್ರಾರಂಭಿಸಿದೆ. ಆಗ ಸಾಹಿಲ್ ಹೇಳಿದ, ಏನಾಗಿದೆ ನಿನಗೆ? ಒಮ್ಮೆ ನಿನ್ನ ಮುಖವನ್ನು ನೋಡಿಕೋ. ಆಗ ನಾನು ಹೇಳಿದೆ, ನನ್ನನ್ನು ಬಿಟ್ಟು ಬಿಡಿ. ನಾನು ನಿಮ್ಮನ್ನು ಬಿಟ್ಟು ಹೋದರೆ ಎಲ್ಲ ಸಮಸ್ಯೆಗಳು ಮುಗಿಯುತ್ತವೆ. ಕಷ್ಟಗಳಿಗೆಲ್ಲ ಶಾಶ್ವತವಾಗಿ ಪರಿಹಾರ ಸಿಗುತ್ತವೆ. ನನ್ನ ತವರು ಮನೆಗೆ ಆಗುವಂಥ ಅವಮಾನವು ಕೊನೆಯಾಗಬಹುದು. ಆಗ ಸಾಹಿಲ್ ಹೇಳಿದ, ನೀನು ನನ್ನನ್ನು ಬಿಟ್ಟು ಹೋದರೆ ನೀನು ನೆಮ್ಮದಿಯಾಗಿರುತ್ತೀಯಾ? ಇದರಿಂದ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತವೆಯೇ? ಇಲ್ಲ, ಅದು ಸಾಧ್ಯವಿಲ್ಲ. ಮದುವೆಯಾದ ಮೇಲೆ ಹುಡುಗಿ ಓಡಿ ಹೋಗಿದ್ದಾಳೆ. ಅವಳು ಯಾರ ಜೊತೆಗೂ ಅನೈತಿಕ ಸಂಬಂಧವನ್ನು ಹೊಂದಿರಬೇಕು ಎಂದು ಎಲ್ಲರೂ ಬಾಯಿಗೆ ಬಂದ ಹಾಗೆ ಮಾತನಾಡಬಹುದು. ನೀನು ನಿನ್ನ ಕುಟುಂಬದ ಬಗ್ಗೆ ಯೋಚಿಸಬೇಕು. ನೀನು ನನ್ನನ್ನು ಬಿಟ್ಟು ತವರು ಮನೆಗೆ ಹೋಗಿ ಕುಳಿತರೆ ನಿನ್ನ ಅಪ್ಪ ಅಮ್ಮ ನೆಮ್ಮದಿಯಾಗಿರುತ್ತಾರೆಯೇ? ಆಗ ನಾನು ಹೇಳಿದೆ, ನನ್ನ ಅಪ್ಪ ಅಮ್ಮ ನನ್ನ ಪ್ರತಿಯೊಂದು ಸಣ್ಣ ಸಣ್ಣ ಆಸೆಯನ್ನು ಪೂರೈಸಿದ್ದಾರೆ. ಅವರು ನನಗೆ ತುಂಬ ಪ್ರೀತಿಯನ್ನು ನೀಡಿದ್ದಾರೆ. ಆದರೆ ಅವರು ನನ್ನಿಂದ ತುಂಬ ನೋವನ್ನು ಅನುಭವಿಸುತ್ತಿದ್ದಾರೆ. ನಾನು ಅವರ ಪ್ರೀತಿಗೆ ಅರ್ಹಳಲ್ಲ. ಆಗ ಸಾಹಿಲ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಾನೆ, ನಾನು ನಿನ್ನ ಪ್ರೀತಿಗೆ ಅರ್ಹನಲ್ಲವೇ? ನೀನು ನನ್ನಿಂದ ದೂರವಾಗಿ ನೀನು 2ನೇ ಮದುವೆ ಆಗಬಹುದು. ನಾನು ಬೇರೆ ಯಾರನ್ನೂ ಮದುವೆಯಾಗಲು ಬಯಸುವುದಿಲ್ಲ. ನಾನು ನಿನ್ನ ನೆನಪಿನಲ್ಲಿ ಈ ಜೀವನವನ್ನು ಕಳೆಯುತ್ತೇನೆ. ಅಪ್ಪ, ಇಷ್ಟೆಲ್ಲ ಮಾತನಾಡಬಹುದು ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳುತ್ತಾ ಸಾಹಿಲ್ ಮಾವನಿಗೆ ಕಾಲ್ ಮಾಡಲು ರೂಮಿನಿಂದ ಹೊರಹೋದನು. ನಾನು ಭಾರವಾದ ಹೃದಯದಿಂದ ಹಾಸಿಗೆ ಮೇಲೆ ಹಾಗೆ ಮಲಗಿಕೊಂಡೆ. ನಾನು ಅಳುತ್ತಾ ಅಳುತ್ತಾ ಯಾವಾಗ ನಿದ್ದೆ ಹೋದನೋ ಗೊತ್ತೇ ಆಗಲಿಲ್ಲ. ಸಾಹಿಲ್ ರೂಮಿಗೆ ಬಂದು ನಾನು ಮಲಗಿರುವುದನ್ನು ನೋಡಿದನು. ನನ್ನ ಪಕ್ಕದಲ್ಲಿ ಕುಳಿತುಕೊಂಡು, ರೂಪಾಲಿ ತನ್ನ ತವರು ಮನೆಗೆ ಹೋಗಲು ಎಷ್ಟೊಂದು ಉತ್ಸಾಹದಿಂದ ಇದ್ದಳು. ಆದರೆ ಕೇವಲ ಒಂದು ಫೋನ್ ಕಾಲ್ ಅವಳ ಸಂತೋಷವನ್ನೆಲ್ಲ ಹಾಳು ಮಾಡಿತ್ತು. ರೂಪಾಲಿ, ನನ್ನನ್ನು ಕ್ಷಮಿಸು. ಇದು ನನ್ನ ತಪ್ಪು. ನಾನು ಅಪ್ಪ ಅಮ್ಮನನ್ನು ಯಾವತ್ತಿಗೂ ತಡೆಯಲಿಲ್ಲ. ಅವರು ನನ್ನ ಹೆತ್ತವರು. ಅವರ ಮೇಲಿನ ಗೌರವದಿಂದ ನಾನು ಸುಮ್ಮನಿರುತ್ತಿದ್ದೆ. ಆದರೆ ಇನ್ನು ಮುಂದೆ ಹಾಗೆ ಆಗಲ್ಲ. ಅವರು ಇನ್ನು ಮುಂದೆ ನಿನಗೇನು ಹೇಳುವುದಿಲ್ಲ. ಏನಾದರೂ ಹೇಳುವುದಿದ್ದರೆ ನನಗೆ ಹೇಳುತ್ತಾರೆ. ಇನ್ನು ಮುಂದೆ ನಿನಗೆ ಯಾರು ಏನು ಹೇಳಲು ನಾನು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದರು. ನನಗೆ ಮಾರನೇ ದಿನ ಬೆಳಿಗ್ಗೆ ಬೇಗನೆ ಎಚ್ಚರವಾಯಿತು. ನಾನು ಬಾಲ್ಕನಿಗೆ ಹೋಗಿ ನಿಂತೆ, ಏಕೆಂದರೆ ಹೊರಗಡೆ ತಂಪಾದ ಗಾಳಿ ಬೀಸುತ್ತಿತ್ತು. ಹೊರಗಡೆ ಬೀಸುವ ತಣ್ಣನೆಯ ಗಾಳಿ ಮುಖಕ್ಕೆ ಸೋಕಿತ್ತು. ನಾನು 2 ಕೈಗಳಿಂದ ನನ್ನ ಮುಖವನ್ನು ಮುಚ್ಚಿಕೊಂಡೆ. ಆಕಾಶದಲ್ಲಿ ಹಕ್ಕಿಗಳು ಹಾರಾಡುತ್ತಿದ್ದವು. ಅವುಗಳ ಚಿಲಿಪಿಲಿ ಮನಸ್ಸಿಗೆ ಖುಷಿ ನೀಡುತ್ತಿತ್ತು. ನಾನು ಒಂದು ಪಕ್ಷಿಯಾಗಿದ್ದರೆ ನಾನು ಕೂಡ ಈ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದೆ.
ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಹೀಗೆ ನಾನು ಯೋಚಿಸುತ್ತಾ ಜೋರಾದ ನಿಟ್ಟುಸಿರು ಬಿಟ್ಟೆ. ಅಷ್ಟರಲ್ಲೇ ಸಾಹಿಲ್ ಬಂದು ನನ್ನನ್ನು ತೋಳುಗಳಿಂದ ಬಳಸಿಕೊಳ್ಳುತ್ತಾ, ರೂಪಾಲಿ, ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದನು. ಏನೂ ಇಲ್ಲ, ಈ ಪಕ್ಷಿಗಳನ್ನು ನೋಡುತ್ತಿದ್ದೆ. ಬನ್ನಿ ಹೋಗೋಣ, ನೀವು ರೆಡಿಯಾಗಿ, ಅಷ್ಟರಲ್ಲಿ ನಾನು ನಿಮಗೆ ತಿಂಡಿ ಮಾಡಿ ಕೊಡುತ್ತೇನೆ ಎಂದು ಹೇಳಿದೆ. ಆಗ ಸಾಹಿಲ್, ಇಲ್ಲ, ಇವತ್ತು ನಾನು ಆಫೀಸ್ಗೆ ರಜೆ ಹಾಕಿದ್ದೇನೆ, ನಿನ್ನನ್ನು ಎಲ್ಲೋ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದ್ದೇನೆ. ಆಗ ನಾನು ಹೇಳಿದೆ, ಇಲ್ಲ, ನೀವು ಆಫೀಸ್ಗೆ ಹೋಗಿ, ನನಗೆ ಎಲ್ಲಿಗೂ ಹೋಗಲು ಮನಸ್ಸಿಲ್ಲ. ಆಗಲೂ ಸಾಹಿಲ್ ಹೇಳಿದ್ದ, ಸರಿ ರೂಪಾಲಿ, ವಾಕಿಂಗ್ ಆದರೂ ಹೋಗೋಣ ಎಂದ. ಆಗ ನಾನು ಸುಮ್ಮನಾದೆ. ನೀನು ಇವತ್ತು ಆಫೀಸಿಗೆ ಹೋಗು, ನಾನು ಮನೆಯಲ್ಲೇ ಇರುತ್ತೇನೆ ಎಂದೆ. ಆಗ ಸಾಹಿಲ್ ಹೇಳಿದ, ಇಲ್ಲ, ನೀನೊಬ್ಬಳೇ ಬೇಸರದಲ್ಲಿ ಕುಳಿತುಕೊಂಡಿರುತ್ತೀಯ. ಆಗ ನಾನು, ಇಲ್ಲ, ನಾನೀಗ ಚೆನ್ನಾಗಿದ್ದೇನೆ, ನೀನೇನು ಚಿಂತಿಸಬೇಡ ಎಂದೆ. ಆಗ ಸಾಹಿಲ್, ನಿನ್ನ ಮುಖ ನೋಡಿದರೆ ಹಾಗೆ ಅನ್ನಿಸುತ್ತಿಲ್ಲ ಎಂದರು. ನನಗೆ ಸ್ವಲ್ಪ ಸಮಯ ಕೊಡಿ, ನನ್ನ ಮನಸ್ಸು ಸರಿಯಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ನಿಮಗೂ ಗೊತ್ತಿರಬಹುದು ಎಂದೆ. ಆಗ ಸಾಹಿಲ್, ಸರಿ, ನಿನ್ನಿಷ್ಟ ಎಂದರು. ಸಾಹಿಲ್ ತಿಂಡಿ ತಿಂದು ಆಫೀಸಿಗೆ ಹೊರಟರು. ಇಂದು ನಾನು ಮತ್ತೆ ಮತ್ತೆ ಗಡಿಯಾರವನ್ನೇ ನೋಡುತ್ತಿದ್ದೆ, ಆದರೆ ಸಮಯ ಹೋಗುತ್ತಿರಲಿಲ್ಲ. ಗಡಿಯಾರದ ಮುಳ್ಳುಗಳು ಇಂದು ನಿಧಾನವಾಗಿ ಚಲಿಸುತ್ತಿವೆ. ನಾನು ಒಂದೆರಡು ಬಾರಿ ಮನೆಗೆ ಫೋನ್ ಮಾಡಿದೆ ಮತ್ತು ಅಮ್ಮನಿಗೆ ಕೇಳಿದೆ, ಅಮ್ಮ, ಅಪ್ಪ, ಅತ್ತೆ ಮನೆಗೆ ಹೋಗಿದ್ರ? ಹೌದು ಮಗ, ನಿಮ್ಮಪ್ಪ ಹರಿಪ್ರಸಾದ್ ಅಂಕಲ್ ಜೊತೆಗೆ ನಿಮ್ಮ ಮಾವನ ಮನೆಗೆ ಹೋಗಿದ್ದಾರೆ ಎಂದು. ಸುಮಾರು 2 ಗಂಟೆಗೆ ಸಮಯವಾಗಿತ್ತು. ನನಗೆ ಫೋನ್ ಕಾಲ್ ಬಂತು. ನಾನು ತಕ್ಷಣ ರಿಸೀವರನ್ನು ಎತ್ತಿಕೊಂಡೆ. ಹಲೋ ಮಮ್ಮಿ, ವಿಷಯ ಸ್ಪಷ್ಟವಾಯಿತೆ ಎಂದು ಕೇಳಿದೆ. ಆಗ ಅಮ್ಮ ಹೇಳಿದರು, ನಿಮ್ಮ ಪಪ್ಪ ನಿನ್ನ ಜೊತೆ ಮಾತನಾಡಬೇಕಂತೆ ಎಂದು. ಪಪ್ಪನಿಗೆ ಫೋನ್ ಕೊಟ್ಟಳು. ಹಲೋ ಹಲೋ ಪಪ್ಪ, ನಾವು ಅವರಿಗೆ ಸಂಪೂರ್ಣ ಹಣವನ್ನು ಕೊಟ್ಟಿದ್ದೇವೆ ಎಂದು ಅವರಿಗೆ ತಿಳಿಸಿ ಬಂದಿದ್ದೀರಾ? ಆಗ ಪಪ್ಪ ಹೇಳಿದರು, ಹೌದು ಮಗಳೇ, ಎಲ್ಲವನ್ನು ಸ್ಪಷ್ಟ ಮಾಡಿ ಬಂದಿದ್ದೇನೆ, ನೀನು ಮೊದಲು ಉಸಿರು ಬಿಡು ಎಂದು ಹೇಳಿದರು. ಆಗ ಪಪ್ಪನಿಗೆ ಹೇಳಿದೆ, ಪಪ್ಪ, ನೀವು ಹೇಳಿದ ಮಾತನ್ನು ಕೇಳಿ ನೆಮ್ಮದಿಯ ಉಸಿರು ಬಿಡುವಂತಾಯಿತು. ನಿನ್ನೆಯಿಂದ ನನಗೆ ಉಸಿರು ಕಟ್ಟಿದಂತಾಗಿತ್ತು. ಆಗ ಪಪ್ಪ ಹೇಳಿದರು, ಮಗಳೇ, ಚಿಂತಿಸಬೇಡ, ನಿನ್ನ ಜೊತೆ ನಾವಿದ್ದೇವೆ, ನಿನಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇವೆ. ಆಗ ನಾನು ಹೇಳಿದೆ, ನನಗೆ ಗೊತ್ತು ಪಪ್ಪ, ನೀವು ಯಾವಾಗಲೂ ನನ್ನ ಜೊತೆಗೆ ಇರುತ್ತೀರಿ ಎಂದು. ಆದರೂ ಪಪ್ಪ, ನೀವು ಅವರನ್ನು ಹೇಗೆ ನಂಬಿಸಿದ್ರಿ? ಹರಿಪ್ರಸಾದ್ ನಮ್ಮ ಜೊತೆ ಇರದಿದ್ದರೆ ನಾವೇ ಸುಳ್ಳು ಎಂದು ಸಾಬೀತಾಗುತ್ತಿತ್ತು ಎಂದರು. ಅದನ್ನು ಕೇಳಿ ನಾನು ಹೇಳಿದೆ, ಪಪ್ಪ, ಹರಿ ಅಂಕಲ್ ಏನು ಮಾಡಿದರು? ಆಗ ಪಪ್ಪ ಹೇಳಿದರು, ನಿಮ್ಮ ಮಾವನವರು ತಮ್ಮ ಎಲ್ಲ ಬೇಡಿಕೆಗಳನ್ನು ಒಂದು ಕಾಗದದಲ್ಲಿ ಬರೆದು ನಮಗೆ ಕೊಟ್ಟಿದ್ದರು ಮತ್ತು ಇದರ ಮಧ್ಯವರ್ತಿ ಹರಿಪ್ರಸಾದ್ ಆಗಿದ್ದ. ಅವನ ಕಡೆಯಿಂದಲೇ ನಿಮ್ಮ ಅತ್ತೆ ಮಾವನಿಗೆ ಎಲ್ಲ ಸಾಮಾನುಗಳು ಮತ್ತು ಕಾರಿನ ಹಣವನ್ನು ಕೊಡಲಾಗಿತ್ತು. ಕೊಟ್ಟ ಸಾಮಾನು ಮತ್ತು ಹಣಕ್ಕೆ ನಿಮ್ಮ ಅತ್ತೆ ಮಾವನಿಂದ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡರು ಮತ್ತು ಅದೇ ಪೇಪರ್ ನಮಗಿಂದು ಉಪಯೋಗಕ್ಕೆ ಬಂದಿತ್ತು. ಆಗ ನಾನು ಹೇಳಿದೆ, ವಾವ್ ಪಪ್ಪ, ಹರಿ ಅಂಕಲ್ ತುಂಬ ಅದ್ಭುತವಾದ ಐಡಿಯಾ ಮಾಡಿದ್ದಾರೆ. ಹೌದು ಮಗಳೇ, ಅವನಿಂದಲೇ ನಾವು ಪೂರ್ತಿ ಹಣ ಕೊಟ್ಟಿದ್ದೇವೆ ಎಂದು ಸಾಬೀತುಪಡಿಸಲು ಸಾಧ್ಯವಾಯಿತು. ನೋಡು ಮಗ, ನೀನು ನಮಗೆ ತುಂಬ ಮುಖ್ಯ. ಅವರು ಹೇಳಿದ್ದನ್ನೆಲ್ಲ ನಾವು ಸಹಿಸಿಕೊಂಡಿದ್ದೇವೆಂದರೆ ಅದು ನಿನ್ನ ಸಂತೋಷಕ್ಕಾಗಿ. ನೀನೇ ಸಂತೋಷವಾಗಿ ಇಲ್ಲದಿದ್ದರೆ ಅದರಿಂದ ಏನು ಪ್ರಯೋಜನ ಎಂದರು. ಆಗ ನಾನು ಹೇಳಿದೆ, ಪಪ್ಪ, ನಾನು ಸಂತೋಷವಾಗಿರಬೇಕೆಂದರೆ ನೀವು ಅವರ ಮಾತುಗಳಿಗೆ ತಲೆ ಬಾಗುವುದಿಲ್ಲವೆಂದು ನನಗೆ ಮಾತು ಕೊಡಿ. ಆಗಲಿ ಮಗ, ನಿನ್ನ ಸಂತೋಷವೇ ನಮ್ಮ ಸಂತೋಷ. ಸರಿ, ಈಗ ಫೋನ್ ಇಟ್ಟು ಏನಾದರೂ ತಿಂಡಿ ತಿನ್ನು, ಬೆಳಿಗ್ಗೆಯಿಂದ ಏನನ್ನೂ ತಿಂದಿಲ್ಲ ಅಲ್ವಾ? ಅಪ್ಪಾಜಿ, ನಿಮಗೆ ಹೇಗೆ ಗೊತ್ತಾಯಿತು? ಆಗ ಪಪ್ಪ ಹೇಳಿದರು, ನಮ್ಮ ಮಗಳು ನಮಗೆ ಗೊತ್ತಿಲ್ಲವೇ? ಆಗ ನಾನು ಹೇಳಿದೆ, ಪಪ್ಪ, ನೀವು ಜಗತ್ತಿನ ಅದ್ಭುತ ಪಪ್ಪ, ನೀನು ಜಗತ್ತಿನ ಅತ್ಯುತ್ತಮ ಮಗಳು ಎಂದು ಪಪ್ಪ ಹೇಳಿದರು. ಅಪ್ಪನ ಮಾತು ಕೇಳಿ ನನ್ನ ಮನಸ್ಸು ಹಗುರವಾಯಿತು. ಮೊದಲ ಯುಗಾದಿಗೆ ನಾನು ಗಂಡನ ಮನೆಯಲ್ಲಿ ಇರಬೇಕಾಗಿತ್ತು, ಆದರೆ ಹಣದ ವಿಷಯಕ್ಕೆ ನನಗೆ ಬೇಸರ ಮಾಡಿದರು. ಇದರಿಂದಾಗಿ ನಾನು ಯುಗಾದಿಗೆ ಗಂಡನ ಮನೆಗೆ ಹೋಗಲಿಲ್ಲ. ಹೀಗೆ ಒಂದು ದಿನ ಸೀತಾ ಅತ್ತಿಗೆ ಮೊಟ್ಟೆ ತಿನ್ನುತ್ತಾರೆ ಎಂದು ಅತ್ತೆಗೆ ಹೇಳಿದಳು. ಆಗ ಅತ್ತೆ ನನಗೆ ಕಟುವಾಗಿ ಬೈದಿದ್ದು ನನಗೆ ನೆನಪಿದೆ. ಈ ವಿಷಯ ಮೊದಲೇ ಗೊತ್ತಿದ್ದರೆ ಇಂಥ ಹುಡುಗಿಯ ಜೊತೆ ನಮ್ಮ ಮಗನ ಮದುವೆ ಮಾಡಿಸುತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಮೊಟ್ಟೆ ತಿನ್ನುವುದು ರೂಢಿ ಇಲ್ಲ ಎಂದಿದ್ದರು. ಆ ದಿನದಿಂದ ನಾನು ಮೊಟ್ಟೆ ತಿನ್ನುವುದನ್ನು ಬಿಟ್ಟು ಬಿಟ್ಟೆ. ಒಂದು ದಿನ ಸೀತಾ ಅತ್ತೆ ಮುಂದೆ ಎಗ್ ರೋಲ್ ತಿನ್ನುತ್ತಿದ್ದಳು. ಆದರೆ ಅತ್ತೆ ಅವಳಿಗೆ ಏನನ್ನೂ ಹೇಳಲಿಲ್ಲ. ಎಗ್ ರೋಲ್ ತಿನ್ನುವುದಿದ್ದರೆ ತಿನ್ನಿ, ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಎಂದು ಸಾಹಿಲ್ ನನಗೆ ತುಂಬ ಬಾರಿ ಹೇಳಿದ್ದರು. ಆದರೆ ನಾನು ನಿರಾಕರಿಸಿದ್ದೆ. ಮೊಟ್ಟೆ ಏನು ನಾನು ಬಿಡಲಾರದ ವಸ್ತುವಲ್ಲ. ನಿಮ್ಮ ಮನೆಯಲ್ಲಿ ಯಾರು ತಿನ್ನುವುದಿಲ್ಲವೆಂದರೆ ನಾನು ಅದನ್ನು ತಿನ್ನುವುದಿಲ್ಲ. ಆದರೆ ಸೀತಾ ನಿಮ್ಮ ಅಮ್ಮನ ಮುಂದೆ ಕೂತು ಅದನ್ನು ತಿನ್ನುತ್ತಾಳೆ. ಆದರೆ ನಿಮ್ಮ ಅಮ್ಮ ಅದನ್ನು ನೋಡಿ ಖುಷಿ ಪಡುತ್ತಾಳೆ. ಸೀತಾ ನನ್ನನ್ನು ಹೀಯಾಳಿಸುತ್ತಿರುತ್ತಾಳೆ. ಇದೇ ನನಗೆ ಕಿರಿಕಿರಿ ಆಗುತ್ತಿತ್ತು. ಇರಲಿ ಬಿಡಿ, ಇದೆಲ್ಲ ನನಗೀಗ ಅಭ್ಯಾಸವಾಗಿ ಬಿಟ್ಟಿದ್ದೆ ಎಂದಿದ್ದೆ. ಹೀಗೆ ನಡೆದಿದ್ದನ್ನೆಲ್ಲ ಯೋಚಿಸುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತದೆ ಮತ್ತು ಇದರಿಂದ ನಾನು 2-3 ದಿನಗಳವರೆಗೂ ಅಪ್ಸೆಟ್ಟಾಗಿ ಕುಳಿತಿರುತ್ತೇನೆ. ಇತರರ ಕೀಳು ವರ್ತನೆಗಳಿಗೆ ತಲೆಕೆಡಿಸಿಕೊಂಡು ನಾವೇಕೆ ನಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಕು? ನನಗೀಗ 9 ತಿಂಗಳು ಪೂರ್ಣಗೊಂಡು ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದೇನೆ. ನನ್ನ ಜೀವನದಲ್ಲಿ ನಾನೀಗ ಸಂತೋಷವಾಗಿದ್ದೇನೆ.
ನಾನೀಗ ಯಾರ ಕೊಂಕು ಮಾತುಗಳಿಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಏಕೆಂದರೆ ಅವರು ಬದಲಾಗುವುದಿಲ್ಲ. ನಾವೇ ಬದಲಾಗಿ ನಮಗೆ ಸಂತೋಷ ನೀಡುವ ವಿಷಯಗಳ ಬಗ್ಗೆ ಗಮನ ಹರಿಸುವುದು ಉತ್ತಮ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.